अस्मद्गुरुभ्यो नमः। अस्मत्परमगुरुभ्यो नमः। अस्मत्सर्वगुरुभ्यो नमः। श्रीमते रामानुजाय नमः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। गुरुभ्यः तद्गुरुभ्यश्च नमो वाग्मदीमहे वणीमहे च तत्राद्यो दम्पती जगदाम्पति स्वशेषभूतेन मया स्वीयैः सर्वपरिचितैः विधातुं प्रीतमात्मानं श्रीमान् प्रकमते स्वयं சீரொன்னதொப்புல் திருவேங்கடமுடையான் பாரொன்னு சொன்ன பழமொழிகள் ஓரொன்னு தானே அமையாதோ தாரணியில் வாழ்வார்க்கு வானேரப்பமுழவம் வாழ்வு. अथ श्री वेदांत देशिक रहस्य ग्रंथेषु द्वितीय अंजलि वैभवम्. ಅದರಲ್ಲಿ ಮುಂದುವರ್ಸೋಣ. ಇಪ್ಪಡಿ ತ್ವದಂಗ್ರಿ ಮುದ್ದಿಶ್ಯ ಎನ್ಗಿರ ಶೋಕತ್ತಿಲೆ ಮುಮುಕ್ಷುವಾನ್ ಅಧಿಕಾರಿನುಡಿಯ ಅನನ್ಯ ದೇವತಾವತ್ವಮಂ ಅನನ್ಯ பிரயோஜனத்துவமும் இவன் சர்வ சுவாமி திருவடிகளை உத்தேசித்து பண்ணுகிற அஞ்சலிக்கு கால நியமமும் இல்லாதால் உபலட்சிதமான தேச நியமமும் வர்ணாசிரமாதிகார நியமனமும் பிரகாரி நியமமும் ஆவருத்தி நியமமும் என்றிவை எல்லாதபடியும் இதனுடைய ஆசுகாரித்துவமும் அசேஷ தோஷ நிவர்க்கத்துவமும் அசேஷ கல்யாண காரணத்துவமும் அனுபந்தி ரட்சகத்துவமும் என்கிற பிரபாவங்களையும் இது அந்யோன்ய பிரயோஜன பிரபத்தி நிஷ்டனுக்கும் பிரயோஜனாந்தர பரனுக்கும் நிற்கிற நிலைகளை அனுசந்தித்தால் கைகளை கொட்டன அஞ்சலி வருவருக்கும் கைவிட முன்னாதபடி நிற்கும். ಈ ರೀತಿಯಾಗಿ ತ್ವದಂಗ್ರಿ ಮುದ್ದಿಶ್ಯ ಸ್ತೋತ್ರರತ್ನದ ಶ್ಲೋಕ. ತ್ವದಂಗ್ರಿ ಮುದ್ದಿಶ್ಯ ಕದಾಪಿ ಕೇನ ತಿಕ್ಯಥಾ ತಥಾ ವಾಪಿ ಸಕೃತ್ ಕೃತೋಂಜಲಿ ತದೈವ ಮುಷ್ಣಾತ್ಯ ಶುಭಾನಿ ಪುಷ್ಣಾತಿ ನ ಜಾತು ಹೀಯತೆ ಅಂತ ಸ್ತೋತ್ರರತ್ನದ ಶ್ಲೋಕದಲ್ಲಿ ಮೋಕ್ಷವನ್ನು ಇಚ್ಛಿಸುವ ಅಧಿಕಾರಿ ಶ್ರೀಯಪತಿಯನ್ನು ಉಳಿದು ಬೇರೆ ದೇವತೆಗಳನ್ನು ಆಶ್ರಯಿಸದಿರುವಿಕೆ, ಮೋಕ್ಷವನ್ನು ಉಳಿದು ಇತರ ವಿಷಯಗಳನ್ನ ಪ್ರಯೋಜನವಾಗಿ ಅಪೇಕ್ಷಿಸದೇ ಇರುವಂತಹದ್ದು. ಇವನು ಚೇತನಗಳೆಲ್ಲಕ್ಕೂ ಸ್ವಾಮಿಯಾದ ಶ್ರೀಮನ್ ನಾರಾಯಣನ ತಿರುವಡಿಗಳನ್ನು ಉದ್ದೇಶಿಸಿ ಮಾಡುವ ಅಂಜಲಿ ಅಥವಾ ಕೈ ಮುಗಿಯುವುದು ಇದೇ ಕಾಲದಲ್ಲಿ ಮಾಡಬೇಕೆಂಬ ಕಾಲ ನಿಯಮವೂ ಇಲ್ಲದೆ ಇರುವುದರಿಂದ ನಿಶ್ಚಯಿಸಲ್ಪಟ್ಟ ಇಂತಹ ಸ್ಥಳದಲ್ಲಿ ಮಾಡಬೇಕೆಂಬ ದೇಶ ನಿಯಮವಾಗಲಿ, ಇಂತಹ ವರ್ಣದ ಇಂತಹ ಆಶ್ರಮದವರೆಗೆ ಮಾತ್ರವೇ ಅಧಿಕಾರ ಎಂಬ ನಿಯಮವಾಗಲಿ, ಈ ರೀತಿಯೇ ಮಾಡಬೇಕು ಎಂಬ ನಿಯಮವಾಗಲಿ, ಮೇಲೆ ಮೇಲೆ ಮಾಡುತ್ತಲೇ ಇರಬೇಕು ಎಂಬ ನಿಯಮವಾಗಲಿ ಇಲ್ಲದೆ ಇರುವಿಕೆಯೋ ಈ ಅಂಜಲಿಯೋ ಅಂಜಲಿ ಮಾಡಿದವನಿಗೆ ಬಹಳ ಬೇಗ ಫಲ ಕೊಡುವಿಕೆಯೋ ಸರ್ವ ವಿಧವಾದ ದೋಷಗಳನ್ನು ಹೋಗಲಾಡಿಸುವುದು, ಸರ್ವ ವಿಧವಾದ ಮಂಗಳಿಗೂ ಕಾರಣವಾಗಿರುವುದು, ಅಂಜಲಿ ಮಾಡಿದವನಿಗೆ ಸಂಬಂಧಪಟ್ಟ ಚೇತನ ಅಚೇತನರೆಲ್ಲರನ್ನೂ ರಕ್ಷಿಸುವಿಕೆಯೋ ಎಂದೂ ಅಳಿಯದಿರುವ ಫಲವನ್ನು ಕೊಡುವಂತಹದ್ದು, ತಾನು ಕೊಡುವ ಫಲಕ್ಕೆ ಅನುಗುಣವಾಗಿ ಅಂಜಲಿ ಮಾಡಿದವನನ್ನ ಬದಲಾಯಿಸುವುದೆಯೋ ಇದೇ ಮುಂತಾದ ಅಂಜಲಿಯ ಪ್ರಭಾವಗಳನ್ನ ಈ ಅಂಜಲಿಯು ಭಗವಂತನನ್ನು ನುಳಿದು ಬೇರಾವುದನ್ನು ಅಪೇಕ್ಷಿಸದೇ ಇರುವಂತಹ ಪ್ರಪತ್ತಿ ನಿಷ್ಠನಿಗೂ ಇತರೆ ವಿಷಯಗಳನ್ನು ಅಪೇಕ್ಷಿಸುವನಿಗೂ ಅವರವರ ಇಷ್ಟಾರ್ಥಗಳನ್ನು ಪೂರೈಸಿಕೊಡುವ ಸ್ಥಿತಿಯನ್ನು ಅನುಸಂಧಾನ ಮಾಡಿದ್ರೆ ಕೈಗಳನ್ನು ಜೋಡಿಸಿದ ಅಂಜಲಿಯಾದರೂ ಯಾರೊಬ್ಬರನ್ನು ಕೈ ಬಿಡಲಾಗದಂತೆ ಇರುತ್ತೆ. ಈಗ ಬೇರೆ ವಿಷಯಗಳಿಗಾದ್ರೆ ಸಮಯ, ಕಾಲ, ಯಾರು, ಪಾತ್ರಗಳು ಇದೆಲ್ಲ ಮಾಡಬೇಕು. ಆದ್ರೆ ನಮಸ್ಕಾರಕ್ಕೆ ಯಾವ ರೀತಿಯ ರಿಸ್ಟ್ರಿಕ್ಷನ್ ಇಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದೆ, ಯಾವಾಗ ಬೇಕಾದ್ರೂ ಮಾಡಬಹುದು. ತಾನಾಗಿದ್ದು ಆಗಿಲ್ವೋ, ಪುರುಷರು ಸ್ತ್ರೀಯರು, ದೊಡ್ಡವರು ಚಿಕ್ಕವರು, ಈ ಸ್ಥಳವೋ ಆ ಸ್ಥಳವೋ, ಅಲ್ಲಾದ್ರೂ ಮಾಡ್ಬೇಕು, ಇಲ್ವ ಏನೂ ಇಲ್ಲ. ಕೈ ಮುಗಿಯೋದಕ್ಕೇನು, ಮನಃಪೂರ್ವಕವಾಗಿ ಭಗವಂತನನ್ನ ಧ್ಯಾನಿಸುವಂತದ್ದು, ಅವನಲ್ಲಿ ಸಮರ್ಪಣೆ. ಅಂಜಲಿ ಜೊತೆಗೆ ಬರುವಂತದ್ದೇನು, ಶರಣಾಗು ಉನ್ನೈ ಶರಣ ಮಡ ಹಿಂದೇನೆ, ನಿನ್ನನ್ನು ನಾನು ಶರಣಾಗಿದ್ದೇನೆ ಅಂತ ಹೇಳ್ಬೇಕಾದ್ರೆ ಸಹಜವಾಗಿ ಎರಡು ಕೈಯು ಜೋಡಿಸುವಂತದ್ದು, ಅದು ಅಂಜಲಿಯ ಹಿರಿಮೆ. இங்கு சொன்ன அதிகாரியனுடைய பகவத் அனன்யார்ய சேஷத்து அத்தியவசாயம் பாகவதரல்லாத மாதா பித்ரு பிரபுதிகளை இட்டு தன்னை ஒருத்தன் வியபதேசிக்கும் அளவில் ஏகாந்தி வியபதேஷ்டவ்ய நைவ கிராம குலாதிபிஹி விஷ்ணுனா ವ್ಯಪದೇಷ್ಟವ್ಯ ತಸ್ಯ ಸರ್ವಂ ಸ ಏವ ಹಿ. ವಿಶ್ವಕ್ಸೇನ ಸಂಹಿತೆ ಅಂತ ಆ ಕೃತಿ ಅದರಲ್ಲಿ ಇದ್ದಿದ್ದು ಎಂದು ತಿಳಿந்து கண்ணபுரம் ஒன்றுடையானுக்கு அடியேன் ஒருவர்க்கு உரியேன்.
பெரிய திருமணಿ 893 ಎಂದು சொல்லும் ಮರು ಮಾತತ್ತಾಲೆ ಅರಿಯಲಾಂ. ನಮಸ್ಕಾರದ ಹಿರಿಮೆಯನ್ನು ಹೇಳ್ತಾ ಇಲ್ಲಿ ಹೇಳಲ್ಪಟ್ಟ ಅಧಿಕಾರಿ ಭಗವಂತನನ್ನು ಬಿಟ್ಟು ಇನ್ನಾರಿಗೂ ತಾನು ಕಿಂಕರನಲ್ಲ. ಅಷ್ಟಾಕ್ಷರಿಯಲ್ಲಿ ಬರುವಂತದ್ದು ಅದೇ ಮಾತು. ಅಹಂ ನಾರಾಯಣಾಯ ಭವೇಯಂ ನ ಮಮಸ್ಯಾಂ. ನಾನು ನನ್ನವನಲ್ಲ, ನಾರಾಯಣನಿಗೇನೆ. ನಾರಾಯಣನಿಗೇ ಅಂತ ಹೇಳಿದಾಗ ಬೇರೆಯವರಿಗಲ್ಲ ಅನ್ನೋದು ಅಲ್ಲಿ ಬಹಳ ಸ್ಪಷ್ಟ. ಹಾಗೆ ಭಗವಂತನಿಗೆ ಮಾತ್ರವೇ ತಾನು ಸೇವೆ ಮಾಡಲು ಅರ್ಹ ಎಂಬ ದೃಢವಾದ ನಿಶ್ಚಯವನ್ನು ಹೊಂದಿ, ಒಂದು ವೇಳೆ ಭಗವದ್ ಭಕ್ತರಲ್ಲದ ತಂದೆ ತಾಯಿಯ ಮೊದಲಾದವರ ಸಂಬಂಧವನ್ನಿಟ್ಟು ತನ್ನನ್ನು ಪರಿಚಯ ಮಾಡಿಕೊಡುವಲ್ಲಿ ಶ್ರೀಯಪತಿ ಒಬ್ಬನನ್ನೇ ಆಶ್ರಯಿಸಿರುವಂತಹ ಪರಮೈಕಾಂತಿಯಾದರೂ ಅವನ ಗ್ರಾಮ ಅಥವಾ ಅವನ ಕುಲ ಸಂಬಂಧದಿಂದ ನಾನು ಈ ಗ್ರಾಮದವನು, ಇಂತಹ ಕುಲದಲ್ಲಿ ಜನಿಸಿದವನು ಅಂತ ಹೇಳಬಾರ್ದು. ತನ್ನ ವಿಷ್ಣು ಸಂಬಂಧವಾದ ತಾನು ವಿಷ್ಣು ಭಕ್ತ, ಭಗವದ್ದಾಸ, ಅಡಿಯೇನ್ ಇತ್ಯಾದಿ ಶಬ್ದಗಳಿಂದಲೇ ತನ್ನನ್ನ ಪರಿಚಯ ಮಾಡಿಕೊಳ್ಬೇಕು. ಅವನಿಗೆ ಸರ್ವಸ್ವ ಆ ಮಹಾವಿಷ್ಣುವೇ ಎಂದು ವಿಶ್ವಕ್ಸೇನ ಸಮಿತಿಯಲ್ಲಿ ಹೇಳಿರುವಂತೆ ತಿಳಿದು ತಿರುಕಣ್ಣಪುರ ಎಂಬಂತಹ ದಿವ್ಯ ದೇಶವೊಂದನ್ನ ತನ್ನ ಸ್ಥಾನವಾಗಿ ಹೊಂದಿರುವ ಸ್ವಾಮಿಗೆ ದಾಸಭೂತನಾದ ನಾನು ಮತ್ತೊಬ್ಬರಿಗೆ ದಾಸನಾಗ್ತೇನೋ ಅಂತ ತಿರುಮಂಗಿ ಆಳ್ವಾರ್ ಹೇಳಿದಂತೆ ಹೇಳುವ ಮಾತಿನಿಂದಲೇ ತಿಳ್ಕೊಳ್ಬಹುದು ಅಂತಾರೆ. ಏಕಾಂತಿ ವ್ಯಪದೇಷ್ಟವ್ಯ ನೈವ ಗ್ರಾಮ ಕುಲಾದಿಭಿಃ ವಿಷ್ಣುನ ವ್ಯಪದೇಷ್ಟವ್ಯ ತಸ್ಯ ಸರ್ವಂ ಸಯೇವ ಹಿ. ಮಾತಾದೇವಿ ತ್ವಮಸಿ ಭಗವಾನ್ ವಾಸುದೇವ ಪಿತಾಮೇ ಜಾತಸ್ಸೋಹಂ ಜನನೈವಯೋರೇಕಲಕ್ಷಂ ದಯಾಯಾಹ. ಈ ದಿವ್ಯ ದಂಪತಿಗಳೇ ತಂದೆ ತಾಯಿ. ಮಹಾಲಕ್ಷ್ಮಿಗೆ ಅಡ್ರೆಸ್ ಮಾಡ್ತಾ ಮಾತಾದೇವಿ ತ್ವಮಸಿ ಭಗವಾನ್ ವಾಸುದೇವ ಪಿತಾಮೇ, ನಿಮ್ಮಿಬ್ಬರ ಕೃಪಾದೃಷ್ಟಿ ನನ್ನ ಮೇಲೆ ಬೀಳಿ ನನಗೆ ಈ ಭವ ಬಂದ ಈ ಎಂಗಳ ಮೇಲೆ ಶಾಪ ಮಿಳಿಂದೇಲೋರೆಂಪಾವಾಯ್ ಅಂತ ಗೋದಾದೇವಿ ಹೇಳಿದಂತೆ ಅವರ ಕೃಪಾದೃಷ್ಟಿ ಬರಬೇಕು. ಅದಕ್ಕೇನು ಅಂದ್ರೆ ಈ ಅಂಜಲಿ. ಭಗವದ್ ಏಕಾಂತಿಯಾನ ಇವನುಡಿಯ ಅನನ್ಯ ದೇವತಾಕತ್ವಂ ಅರುಗಿರುಂದಾರ್ ಅಭಿಪ್ರಾಯಂ சொல்ல வேண்டும் பிடித்தான் ಅತ್ಯಂತ ಅವಸನ್ನನಾನದ ಶೀಲಂ ತನಕ್ಕಾಹ ತನತ್ತಾரும் ಮತ್ತೊರು ದೈವಂ ತೊಳ ಇಶಿಯಾದ ಪ್ರಕಾರತ್ತಲೇ ಕಾಣಲಾಮ್ ಅಂದ್ರು. ಭಗವಂತನೊಬ್ಬನನ್ನೇ ಆಶ್ರಯಿಸಿರುವ ಇವನ ಇತರ ಯಾವ ದೇವತೆಯನ್ನು ಆಶ್ರಯಿಸದೆ ಇರುವಿಕೆಯೋ ತನ್ನ ಸಮೀಪದಲ್ಲಿರುವವರು ತನಗೆ ಬಂದಿರುವ ಆದಿ ವ್ಯಾಧಿಗಳ ನಿವೃತ್ತಿಗಾಗಿ ಇತರ ಕ್ಷುದ್ರ ದೇವತಾ ಪೂಜಾದಿಗಳನ್ನು ಮಾಡಿಸುವವರಾಗಿ ತನ್ನ ಅಭಿಪ್ರಾಯವನ್ನ ತಿಳಿಸಬೇಕಾಗಿ ಪ್ರಾರ್ಥಿಸಿದ್ರು ತನಗೆ ಬಹಳ ಕಷ್ಟಕರವಾದ ಅತ್ಯಂತವಾದ ಕೊನೆಗಾಲ ಪ್ರಾಪ್ತವಾಗಿದ್ರು ತನಗೋಸ್ಕರ ತನ್ನ ಸಂಬಂಧಿಗಳಾರು ಮತ್ತೊಬ್ಬ ದೇವತೆಯನ್ನು ಸೇವಿಸುವುದನ್ನ ಒಪ್ಪದೇ ಇರುವ ಸ್ಥಿತಿಯಿಂದಲೇ ತಿಳಿದುಕೊಳ್ಳಬಹುದು ಅಂತಾರೆ. ಇದು ಪೂರ್ಣವಾದಂತಹ ಏಕಾಂತ ನಿಷ್ಠೆ ಭಗವಂತನಲ್ಲಿ. ಏನೇ ಆದ್ರೂ ಕೂಡ ಅವನೇ ಇದ್ದಾನೆ. ಅವನನ್ನು ಬಿಟ್ಟು ಇನ್ಯಾವುದೋ ದೇವತೆಯನ್ನು ಪೂಜೆ ಮಾಡೋಣ, ಇನ್ಯಾವುದೋ ವ್ರತ, ಇನ್ನೇನೋ ಶಾಂತಿ, ಏನೇ ಮಾಡಿದ್ರು ಕೂಡ ಅದು ಭಗವಂತನಿಗಷ್ಟೇನೆ. ಹಾಗೆ ಪೂರ್ಣವಾದ ವಿಶ್ವಾಸ. ಇನ್ಯಾರೋ ಬಂದು ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಥವಾ ಅವರಿಂದ ಗುಣ ಆಗುತ್ತೆ ಅನ್ನುವಂಥದ್ದು ಅಲ್ಲೇನೆ ವಿಶ್ವಾಸದ ಪಲ್ಲಟ ಅಂತ ಹೇಳೋದು, ಅದಾಗಬಾರ್ದು. ಇದೆಲ್ಲ ಬಹಳ ಸೂಕ್ಷ್ಮವಾದ ವಿಚಾರಗಳು. ಈಗ ಬೇರೆ ಇತರವ್ರನ್ನ ಮಾಡ್ಬೋದಾ? ಈಗ ಆಳ್ವಾರಗಳು ದೈವಂ ಮತ್ತಿಲ್ಲ ನಾವು ರೈತ ಅಂದ್ರೆ ಬೇರೆ ದೇವರೇ ಬೇಡ. ಮಧುರ ಕವಿ ಆಳ್ವಾರ್ ಹೇಳಿದ್ರು, ಕಣ್ಣಿನುಂಚಿರುತ್ತಾಂಬಿനാൽ ಕಟ್ಟುಣ್ಣ ಪುಣ್ಯ ಪೆರುಮಾಯನ್ ಎನ್ನಪ್ಪನಿಲ್. ಅವನಿಗಿಂತ ನನ್ನಿತ್ತನ್ ಕುರುಹೂರ್ ನಂಬಿ ಅಂದ್ರಿಕಾರ್. ಆ ಕುರುಹೂರ್ನಲ್ಲಿರುವಂತ ನಂಬಿ ಪೂರ್ಣ ಯಾರು ನಮ್ಮ ಆಳ್ವಾರ್ ಹೇಳಿದ್ರೆ, ನನಗೆ ನಾಲ್ಗೆನಲ್ಲಿ ನೀರು ಇದು ಮಧು ಸುರಿಯತೆ, ಜೇನು ಉಂಟಾಗತ್ತೆ ಅಂದ್ರೆ ಭಗವಂತನಿಗಿಂತ ವಿಶೇಷವಾಗಿ ಇದು ಅನ್ಯ ದೇವತಾ ಅಂತ ಪೂಜೆ ಆಗ್ಲಿಲ್ವೋ ಅಂತಂದ್ರೆ ಇದು ಹಾಗಲ್ಲ. ಯಾಕೆಂದ್ರೆ ಅವರು ದೇವರ ಭಕ್ತರೇನೆ. ಇವರ ಪೂರ್ಣವಾದಂತ ನಿಷ್ಠೆ ಆಚಾರ್ಯ ನಿಷ್ಠೆಯನ್ನ ಅಲ್ಲಿ ಹೇಳುವಂತದ್ದು. ಅದಕ್ಕೇನೆ ಈಗ ಭಗವಂತನ ತಿರುವಡಿ ಅಂತಂದ್ರೆ ನಮ್ಮಾಳ್ವಾರ್ ತಿರುವಡಿ ಯಾರು? ಮಧುರ ಕವಿ ಆಳ್ವಾರ್. ರಾಮಾನುಜರ ತಿರುವಡಿ ಅಂತಂದ್ರೆ ಅಮುದನಾರ್. ಹೀಗೆ ಪೂರ್ಣವಾಗಿ ಅವರನ್ನ ಬಿಟ್ಟರೆ ಬೇರೆ ಏನಿಲ್ಲ. ಹೀಗೆ ಹೇಳಿದ ತಕ್ಷಣ ಭಗವಂತನಿಗೆ ಅಲ್ಲಿ ಬೇಸರ ಆಗೋಲ್ಲ. ಇದು ಅನ್ಯ ದೇವತಾಂತರದ ಪೂಜೆ ಅಂತ ಆಗೋಲ್ಲ.
ಯಾವಾಗ ಪ್ರತಿಯೊಬ್ಬ ಆಳ್ವಾರರು ಆಚಾರ್ಯರು ಎಲ್ಲ ಭಗವದ್ ವಿಭೂತಿಗಳೇನೆ ಅವರಿಗೆ ಸಮನಾಗಿ ನಾವು ನೋಡಿ ಅವರ ಕೃಪೆ ನಮ್ಮ ಮೇಲೆ ಉಂಟಾಗಿ ಅಂತ ಕೇಳಿದ್ರೆ ಅನ್ಯ ದೇವತಾ ಪೂಜೆ ಅಂತ ಅಂದ್ಬಿಟ್ಟಾಗಲ್ಲ. ಯಾಕೆಂದ್ರೆ ಇವರೆಲ್ಲರೂ ಅವನನ್ನೇ ಆಶ್ರಯಿಸಿರೋದು, ಯಾರು ಶ್ರೀಮನ್ನಾರಾಯಣನನ್ನೇ. ಅದನ್ನು ಬಿಟ್ಟು ಬೇರೆ ದೇವತೆ ಇನ್ಯಾವುದೋ ಸಿಗುತ್ತೆ, ಇಲ್ಲೇನೋ ಅದ್ಯಾವುದೋ ವ್ರತ ಮಾಡಿದ್ರೆ, ಇಲ್ಲ 8 ವಾರನೋ ಮಾಡಿ 48 ದಿವಸ ಮಾಡಿ ಅಲ್ಲೇನೋ ಸಿಗತ್ತೆ ನಿಮ್ಗೆ. ಸೊ ನಾರಾಯಣನನ್ನ, ಶ್ರೀಮನ್ನಾರಾಯಣನನ್ನು ಬಿಟ್ಟು ಬೇರೆ ಯಾವುದೇ ದೇವತೆಯನ್ನ, ಬೇರೆ ಪ್ರಯೋಜನಾಂತರಗಳು ಅಂದ್ರೆ ಇದು. ಇದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದ್ರೆ ಅದು ವ್ಯಭಿಚಾರವಾಗುತ್ತೆ ಭಕ್ತಿಯಲ್ಲಿ. ಈಗೇನೋ ಒಂದು ರೋಗವೋ ಏನೋ ಪ್ರಾಬ್ಲಮ್ಮೋ ಏನೋ ಇದೆ, ಏನೋ ಪರಿಹಾರ ಆಗ್ಲಿಲ್ಲ, ಇವನು ತುಂಬಾ ಜನ ಫ್ರೆಂಡ್ಸು, ಯಾರೋ ಒಬ್ಬ ಕ್ರಿಶ್ಚಿಯನ್ ಇದ್ದ ನೋಡಿ, ಅಲ್ಲಿ ಇನ್ಫೆಂಟ್ ಜೀಸಸ್ ಇದ್ರಲ್ಲಿ ಒಂದು ಕ್ಯಾಂಡಲ್ ಹಚ್ಬಿಟ್ಟು ಅವನಿಗೆ ಹರಕೆ ಮಾಡ್ಕೊಂಡು ಬನ್ನಿ ಎಲ್ಲ ಪರಿಹಾರ ಆಗತ್ತೆ ಅಂತ. ಇವನು ಈ ಭಗವಂತನಲ್ಲಿ ಎಲ್ಲ ಮಾಡ್ಕೊಂಡವನು, ಎಲ್ಲವನ್ನು ಮಾಡಿದ್ದು, ಆದ್ರೆ ಇಲ್ಲಿಂದ ಏನು ಇವನು ಕರ್ಮ ಕಳೀಲಿಲ್ಲ. ಏನೋ ಅವನು ಹೇಳಿದ್ನಲ್ಲ, ಸರಿ ಅದು ಒಂದು ನೋಡ್ಬೇಡ ಅಂತ ಅಂದ್ಬಿಟ್ಟು ಇನ್ಫೆಂಟ್ ಜೀಸಸ್ ಚರ್ಚ್ಗೆ ಹೋಗಿ ಅಲ್ಲಿ ಅಲ್ಲೊಂದು ಕ್ಯಾಂಡಲ್ ಹಚ್ಬಿಟ್ಟು ಬಂದ. ಅದು ಏನು ಕಾಕತಾಳೀಯ ಅಂತಂದ್ರೆ ಇವನು ಕರ್ಮದ ಇದು ಕೂಡ ಮುಗಿದಿತ್ತು, ಅಲ್ಲಿ ಹೋಗ್ಬಿಟ್ಟು ಬಂದಲ್ಲಿ ಇವನ್ ಗುಣ ಆಗೋಯ್ತು. ಸೊ ಅವಾಗ ಏನಾಗತ್ತೆ, ಪ್ರಪತ್ತಿ ಮಾಡ್ಕೊಂಡು ಪ್ರತಿದಿನ ಎಲ್ಲ ಆಚಾರ್ಯ ತನಿಯನ್ನೆಲ್ಲ ಹೇಳಿ ಭಗವಂತನೇನೆ ಅಷ್ಟಾಕ್ಷರಿ ಎಲ್ಲ ಜಪ ಏನ್ ಮಾಡಿದ್ರು ಕೂಡ ಈ ನೋವು ಮತ್ತೊಂದು ವಾಸಿ ಆಗದೆ ಇದ್ದಿದ್ದು, ಅಲ್ಲಿ ಹೋಗ್ಬಿಟ್ಟು ಇನ್ಫೆಂಟ್ ಜೀಸಸ್ಗೆ ಹಚ್ಬಿಟ್ಟು ಬಂದಿದ್ರಿಂದ ಗುಣ ಆಯ್ತು ಅಂದ್ರೆ ಜೀಸಸ್ಸೇ ಅವನೇ ಹಿರಿಯ, ಅವನಲ್ಲೇ ಯಾಕೆ ನಾವಿರ್ಬಾರ್ದು, ಅವನನ್ನೇ ಯಾಕೆ ನಾವು ಅವನಲ್ಲಿ ಭಕ್ತಿ ಮಾಡಬಾರ್ದು? ಈ ರೀತಿ ಬರುವಂತದ್ದು ವಿಶ್ವಾಸ ಪಲ್ಲಟ. ಇದು ಅನನ್ಯ ದೇವತಾ. ಪರಮೈಕಾಂತಿಯಾದವನು ಈ ನೋವೋ ಮತ್ತೊಂದು ಕ್ಲೇಶವೋ ದುಃಖವೋ ಏನೋ ಸಮಸ್ಯೆ ಬಂದಾಗ, ಇದೆಲ್ಲ ಪ್ರಾರಬ್ಧ ಕರ್ಮದಿಂದ ಬರುವಂತಹದ್ದು. ರಕ್ಷಕ, ನಮ್ಮ ಜಗತ್ತಿಗೆ ಕಾರಣನಾದವನು, ಅಖಿಲ ಜಗ ಸ್ವಾಮಿನ್ ಅಸ್ಮತ್ ಸ್ವಾಮಿನ್ ಆದವನು ನಮ್ಗೆ ಯಾವಾಗ ಏನ್ ಕೊಡ್ಬೇಕು ಅನ್ನೋದು ಅವನಿಗೆ ಗೊತ್ತು ಅಂತ, ಅವನ ಮಹಾಪ್ರಸಾದ ಅಂತ ಎಲ್ಲವನ್ನು ತಿಳ್ಕೊಂಡು ಅವನಲ್ಲಿ ನಿಷ್ಠೆ ಇದೆಯಲ್ಲ ಅದನ್ನು ಬದಲಾಯಿಸದೇ ಇದ್ರೆ ಅವನು ನಿಜವಾದಂತಹ ಐಕಾಂತಿಕ ಭಕ್ತಿ, ಪರಮೈಕಾಂತ ಅಂತ ಹೇಳುವಂತಹದ್ದು. ಹಾಗೆ ಸೊ ಭಕ್ತಿಯಲ್ಲಿ ವ್ಯಭಿಚಾರ ಬೇಡ. ಇದು ಭಗವದ್ಗೀತೆಯನ್ನೆಲ್ಲ ಕೃಷ್ಣ ಹೇಳ್ತಾನೆ, ಅವ್ಯಭಿಚರಿತ ಭಕ್ತಿ ಅಂತ. ವ್ಯಭಿಚಾರ ಇಲ್ಲದಂತಹ ಭಕ್ತಿ, ನೇರವಾಗಿ ಭಗವಂತನಲ್ಲಿ. ಈಗ ಭಗವಂತನ ನಂಬಿದ್ದೇವೆ, ಏನೋ ಕ್ಯಾನ್ಸರ್ ಮತ್ತೊಂದೇನೋ ಇದು, ಸರಿ ಅವನೇ ಎಲ್ಲ ಇದ್ ಮಾಡ್ಲಿ, ಮನುಷ್ಯ ಪ್ರಯತ್ನದಲ್ಲಿ ಏನ್ ಸಾಧ್ಯನೋ ಅದನ್ನ ಮಾಡೋದಕ್ಕೇನೋ ಇಲ್ಲ. ಇಲ್ಲ, ಭಗವಂತನ ನಾವು ನಂಬಿದೀವಿ ಅಂದ್ರೆ ಭಗವಂತಂದೇನೆ ಇನ್ನು ಹೇಳಿ ಅದ್ ಮಾಡಿದ್ದು. ಔಷಧಿಯನ್ನ ತಗೊಳ್ಬೇಕಾರೆ ಶರೀರೆ ಜರ್ಜರಿ ಭೂತೆ ವ್ಯಾಧಿಗ್ರಸ್ತೆ ಕಲೇಬರೆ ಔಷಧಂ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿ. ಮನುಷ್ಯ ಪ್ರಯತ್ನದಲ್ಲಿ ಏನಿದೆಯೋ ಅದನ್ನ ಮಾಡ್ಬೇಕು, ಬಿಟ್ಬಿಡ್ಬಾರ್ದು. ಇದ್ರ ಜೊತೆಗ ಈ ಕರ್ಮದ ವಿಚಾರ ಇವುಗಳಲ್ಲಿ ಬಂದಾಗ್ಲೂ ಅಷ್ಟೇ, ಎಲ್ಲ ಪೂರ್ವ ನಿಯೋಜಿಸಿದಂತೆ ನಡೆಯುತ್ತೆ, ನಮಗೇನು ಇಲ್ಲ, ಎಲ್ಲವೂ ಅದೇನೆ ಅಂತ ಹೇಳಿದ್ರು ಕೂಡ ಮನುಷ್ಯ ಶರೀರ ಕೊಟ್ಟಿದ್ದಾನೆ, ಬುದ್ಧಿಯನ್ನು ಕೊಟ್ಟಿದ್ದಾನೆ, ನಿನಗೆ ಅರಿವು ಇದೆ, ಯಾವುದು ಸರಿ ಯಾವುದು ತಪ್ಪು ಅಂತ ಇರುವಂತಹದ್ದು. ಅದನ್ನ ಮನುಷ್ಯ ಮಾತ್ರದಲ್ಲಿ, ಆ ಲೆವೆಲ್ನಲ್ಲಿ ವಾಟ್ ಈಸ್ ಹ್ಯೂಮನ್ಲಿ ಪಾಸಿಬಲ್ ಅದನ್ನು ಇವನು ಮಾಡದಿದ್ರೆ ಲೋಪ ಆಗತ್ತದ. ಈಗ ಕರ್ಮದ ಇದು ಬರ್ಬೇಕಾದ್ರೆ ಅದೃಷ್ಟ ಅನ್ಬೇಕಾದ್ರೆ 2 ವಿಷಯಗಳು. ಅದೃಷ್ಟ ಅಂತಂದ್ರೆ ಏನು, ಯಾವ್ದು ಕಂಡು ಕಾಣಿಸಲ್ವೋ ಅದು, ಲಕ್ಕು ಚಾನ್ಸು ಏನು ಹೇಳಿದ್ರು ಕೂಡ. ಈ ಅದೃಷ್ಟ ಅನ್ನೋದು ಬರ್ಬೇಕಾದ್ರೆ ಒಂದು ಇವನ ಪೂರ್ವಕರ್ಮ ಒಂದು ಭಾಗ, ಇನ್ನೊಂದು ಇವನು ಮನುಷ್ಯ ಶರೀರ ಕೊಟ್ಟಿದ್ದಾಗ ಅದರಲ್ಲಿ ಇವನ್ ಚಾಯ್ಸ್ ಮಾಡಿ ಮಾಡಿದ್ದು, 2 ಸೇರಿದ್ರೆ ಆ ಅದೃಷ್ಟ ಅನ್ನೋದು ಫಲಿಸುತ್ತೆ. ಹಾಗೆ ಭಗವಂತನಲ್ಲಿ ಪೂರ್ಣವಾದ ವಿಶ್ವಾಸ, ಆದ್ರೆ ಮನುಷ್ಯ ಪ್ರಯತ್ನದಲ್ಲಿ ನಮ್ದು ಎಷ್ಟಿದೆಯೋ ಅಷ್ಟನ್ನ ನಾವು ಮಾಡಬೇಕು, ಮಿಕ್ಕಿದ್ದನ್ನು ಖಂಡಿತ ಅವನ್ ಮಾಡ್ತಾನೆ. ಈ ರೀತಿಯಲ್ಲಿ ಶರಣಾಗತಿ ಪ್ರಪತ್ತಿ ಇವುಗಳೆಲ್ಲ ಪೂರ್ಣವಾಗಿ ನಮ್ಮನ್ನು ನಾವು ಒಪ್ಪಿಸ್ಕೊಂಡಿದ್ದೀವಿ ಅಂದ್ರೆ ಭಗವಂತನೇ ಕೊಟ್ಟಿದ್ದು ಮನಸ್ಸು ಬುದ್ಧಿಯನ್ನ, ಅವನೇ ಇನ್ಯಾವತ್ತನ್ನು ಹೇಳ್ದ ಈ ರೀತಿ ನಡ್ಸು ಅನ್ನೋದು. ಭಗವಂತ ನೇರವಾಗಿ ಬಂದು ಇದ್ ಮಾಡಲ್ವಲ್ಲ. ಸೊ ಅದನ್ನ ಗ್ರಹಿಸಿ ಯಾವುದು ಪೂರಕವಾಗುತ್ತೋ ಆ ರೀತಿನಲ್ಲಿ ನಡೆಸಿದಾಗ ಅದು ಸಾಫಲ್ಯತೆಯನ್ನ ಪಡೆಯೋದಕ್ಕೆ ಸಾಧ್ಯವಾಗತ್ತೆ.
ಈಗ ಪ್ರಪತ್ತಿ ಇದ್ರಲ್ಲಿ ಏನು ಅಂತಂದ್ರೆ ಇದೇನೆ ಎಲ್ಲ ದೊಡ್ಡ ಚರ್ಚೆಗಳು. 2 ಸಂಪ್ರದಾಯದಲ್ಲಿ ಇದೆಲ್ಲ ಬರ್ಬೇಕಾದ್ರೆ ಭಗವಂತನೇ ರಕ್ಷಣೆ ಮಾಡ್ಲಿ, ನಾನು ಪೂರ್ಣವಾಗಿ ಭಗವಂತನಿಗೆ ಒಪ್ಪಿಸ್ಬಿಟ್ಟಿದ್ದೀನಿ. ಆಯ್ತು, ಒಬ್ಬ ನೀರಿನಲ್ಲಿ ಮುಳುಗ್ತಾ ಇದ್ದಾನೆ, ಕೂಕೊಂಡ ನನ್ನನ್ನು ರಕ್ಷಿಸಿ ಅಂತ ಕೈಯಲ್ಲೆಲ್ಲ ತೋರಿಸಿ. ಸರಿ, ಯಾರೋ ಸಡನ್ ಒಂದು ದೋಣಿ ತಗೊಂಡು ಹೋದ್ರು ಅವನ ಹತ್ರಕ್ಕೆ. ಕೈ ಕೊಡು ಅಂದನ್ನ ಕೈ ಕೊಡಲ್ಲ ಅಂತಂದ್ರೆ, ಕೈ ಕೊಡೋ ಅಷ್ಟಾದ್ರೂ ನೀವು ಮಾಡ್ಬೇಕಲ್ಲ. ನೀವು ಮನುಷ್ಯ ಬುದ್ಧಿನ ಇದನ್ನ ಕೊಟ್ಟಿಲ್ವಾ, ವಿವೇಕನ? ಅದನ್ನು ಮಾಡದೆ ಬರೀ ಅವನೇ ಬಂದು ಅವನೇ ಎತ್ಕೊಂಡು ಹೋಗ್ಲಿ ಅಂತಂದ್ರೆ, ಅವನೇ ಬಂದು ತಿನ್ನಿಸ್ಲಿ ಬಾಯಿಗೆ. ಬೇರೆ ಎಲ್ಲ ಕೆಲಸ ಮಾಡ್ಬೇಕಾದ್ರೆ ಹಸುವಾದಾಗ ಹೋಗಿ ತಿನ್ನೋದಕ್ಕೆ ಗೊತ್ತಾಗತ್ತೆ ನಮ್ಗೆ. ಆದ್ರೆ ಭಗವಂತನ ಶರಣಾಗತಿ ಯಾಕ್ಬೇಕು? ಅವನು ಗೊತ್ತಿಲ್ವಾ? ಅವನ್ ನಮ್ಮ ರಕ್ಷಕ, ಅವನೇ ಮಾಡ್ಲಿ. ಈ ಧೋರಣೆ ಇದೆಯಲ್ಲ, ಇದು ಸರಿಯಲ್ಲ. ಇದಕ್ಕೆ ಯೋಜನಾ ಭೇದ ಅಂತ ಇವರು ಅನಂತರಂಗಾಚಾರ್ಯ ಹೇಳ್ತಾ ಇದ್ರು. ಮನುಷ್ಯ ಪ್ರಯತ್ನದ್ದೇನಿದೆಯೋ ಅದು ಕೇವಲ ನಮ್ಮ ಪ್ರಯತ್ನದಿಂದಲೇ ನಡೆಯುತ್ತೆ ಅಂತ ದೇಶಿಗರ ಮಾತನ್ನೇ ತಿರುಗಿಸಿ ಹೇಳ್ಬಿಡೋದು. ಇವರು ಈ ಬಿಲೀವ್ಸ್ ಇನ್ ಇಸ್ ಓನ್ ಎಫರ್ಟ್ಸ್ ಅಂತ ಇಲ್ಲ. ಇದನ್ನೇನೆ ಈ ಮಾರ್ಜಾಲ ನ್ಯಾಯ, ಕಿಶೋರ ನ್ಯಾಯ, ಈ ಮರ್ಕಟ ಕಿಶೋರ ನ್ಯಾಯ ಏನೇನೋ ಎಲ್ಲ ಹೇಳಿ ಏನು ಮಾಡಬೇಕಾಗಿಲ್ಲ. ಪೂರ್ಣವಾದ ವಿಶ್ವಾಸ ಭಗವಂತನಲ್ಲೇ, ಅವನೇ ಎಲ್ಲವನ್ನು ನಡೆಸುವಂತವನು. ಆದ್ರೆ ಅವನೇ ಕೊಟ್ಟಂತ ಬುದ್ಧಿ, ಅದನ್ನ ಸರಿಯಾದ ಮಾರ್ಗದಲ್ಲಿ ಉಪಯೋಗಿಸಿ ಉದ್ಧಾರ ಮಾಡಬೇಕಾದ್ರೆ ಮನುಷ್ಯ ಪ್ರಯತ್ನ ಬೇಡವೇ? ಭಗವದ್ಗೀತೆ 18ನೇ ಅಧ್ಯಾಯದಲ್ಲಿ ದೈವ ಮಾತ್ರ ಪಂಚಮಂ ಅಂತ 5 ವಿಷಯಗಳು ಒಂದು ಕೆಲಸ ಸಫಲವಾಗ್ಬೇಕಂದ್ರೆ ಕಾರಣವಾಗತ್ತೆ ಅಂತ. ಅದರಲ್ಲಿ ದೈವಂ ಅತ್ರ ಪಂಚಮಂ, ಭಗವಂತನ ಕೃಪೆಯೂ ಇರಬೇಕು, ಜೊತೆಗೆ ಇವನ್ ಮಾಡೋ ಪ್ರಯತ್ನ ವಿವೇಕದಿಂದ ಹೇಗ್ ಮಾಡಿದ್ರೆ ಸರಿ ಹಾಗೆ. ಇವೆಲ್ಲ ತಪ್ಪಾಗಿ ತಿಳಿಬಾರ್ದಷ್ಟೇ. ಈಗ ಪರೀಕ್ಷೆಗೆ ಓದ್ತಾ ಇದ್ದಾನೆ ಮಗ, ಸಾರಿ ಹಾರಕ್ಕೆ ಓದ್ಕೊಂಡ್ಬಿಟ್ಟಿದ್ದೀನಿ. ಮೇಲ್ಕೋಟೆನಲ್ಲಿ ಬೆಟ್ಟದ ನನಗೆ ತೆಂಗಿನಕಾಯಿ ಹೊಡೆದು ಬಿಡೋದು, ಒಂದು 350 ಬೆಟ್ಲಿಗೆ ಒಂದೊಂದು ಮೆಟ್ಲಿಗೆ ಒಂದೊಂದು ತೆಂಗಿನಕಾಯಿ. ಹರಕೆ ಹೋಗ್ಬಿಟ್ಟು ಹರಕೆ ಸಲ್ಲಿಸ್ಬಿಟ್ಟು ಬಂದೆ. ನೀನು ಬೆಟ್ಟದಲ್ಲಿ ನರಸಿಂಹ ಬಂದು ಕೂತ್ಕೊಂಡು ಕ್ವಶನ್ ಪೇಪರ್ಗೆ ಆನ್ಸರ್ ಬರ್ತಾನ? ಇವನ್ ಮಾಡೋ ಪ್ರಯತ್ನ ಮಾಡಿ ಅದರ ಜೊತೆಗೆ ನೀವು ಮಾಡಿ, ಭಗವಂತನ ಜೊತೆಗೆ ಅವನ ಕೃಪೆನೂ ಸೇರುತ್ತೆ, ಅವಾಗ ಅದು ಸಫಲವಾಗತ್ತೆ ಅಂತ. ಸೊ ಅದರಿಂದ ಶರಣಾಗತಿ ಇದು ಅಂದ್ರೆ ನಮ್ಮ ಪ್ರಯತ್ನದಲ್ಲೇನೇ ಎಲ್ಲಿ ನಂಬಿಕೆ ಇತ್ತು ಅನ್ನೋದು ಆಗ್ಬಾರ್ದು. ಇದೆಲ್ಲ ಬಹಳ ದೊಡ್ಡ ದೊಡ್ಡ ಚರ್ಚೆಗಳು ಇವೆಲ್ಲ. ಈಗ ದ್ರೌಪದಿ ಒಂದ್ ಕೈನಲ್ಲಿ ಸೆರಗಿಡ್ಕೊಂಡೇ ಇದ್ಲು, ಆ ದುಶಾಸನ ಹೇಳ್ತಾ ಇರ್ಬೇಕಾದ್ರೆ ಯಾವಾಗ ಇನ್ನಾಗೋದೇ ಇಲ್ಲ ನನ್ ಕೈಲಿ ಇಲ್ಲೇ ಅನ್ನಿಸ್ತೋ, ಅವಾಗ ಸರಿ ನಿನ್ ಸಂಕಲ್ಪ, ನಾನು ನಗ್ನಳಾಗೆ ಆಗ್ಬೇಕು ಅನ್ನೋದಿದ್ರೆ ನೀನು ಗೋವಿಂದ ಪುಂಡರೀಕಾಕ್ಷ ರಕ್ಷ ಮಾಂ ಶರಣಾಗತಿ. ಅದಕ್ಕೆ ಅಲ್ಲಿ ತನಕ ಭಗವಂತ ಬರ್ಲಿಲ್ಲ, ಅವಳ ಕೈ ಎರಡನ್ನೂ ಸೇರಿಸಿ ಅಂಜಲಿ ಮಾಡಿದಾಗ ತಕ್ಷಣ ಬಂತು ಅಂತ ಎಲ್ಲ ಉಪನ್ಯಾಸಗಳು ಇದ್ರಲ್ಲಿ ಹೇಳೋದಿರುತ್ತೆ. ಆದ್ರೆ ಭಗವಂತನಲ್ಲಿ ವಿಶ್ವಾಸ ಪೂರ್ಣವಾಗಿರ್ಬೇಕು, ಜೊತೆಗೆ ನಮ್ಮ ಕಿಂಚಿತ್ ಏನ್ ಪ್ರಯತ್ನ ಇದೆ ಅದು ಕೂಡ ಅವಶ್ಯಕ ಅನ್ನೋದು ಹೇಳುತ್ತೆ. ಅದನ್ನ ಭಗವಂತನೇ ಪ್ರೇರಣೆ ಕೊಡ್ತಾನೆ, ನೀನು ಇದನ್ ಮಾಡು ಅಂತ. ಎಲ್ರಿಗೂ ಭಗವಂತ ಪ್ರತ್ಯಕ್ಷವಾಗಿ ಬಂದ್ಬಿಟ್ಟು ನೀನ್ ಇದನ್ ಮಾಡೋ ಮುಂದಕ್ಕೆ ನಿನ್ಗೆ ಒಳ್ಳೇದಾಗತ್ತೆ ಅಂತ ಹೇಳೋಲ್ಲ. ಯಾರ ಮುಖಾಂತರ ಇಲ್ಲ, ನಿಮ್ಗೆ ಏನೋ ಒಂದು ಅದನ್ನ ಇಂಟ್ಯೂಷನ್ ಅಂತಾರೆ ಇಂಗ್ಲಿಷ್ ನಲ್ಲಿ. ಏನೋ ಅನ್ನಿಸ್ತು, ಯಾಕೆ ಅನ್ನಿಸ್ತು ನಿಮ್ಗೆ ಹಂಗೆ? ಈ ರೀತಿನಲ್ಲಿ ಆ ಇಂಟ್ಯೂಷನ್ ಕೊಟ್ಟವನು ಯಾರು? ಹೀಗೆ ಒಂದೊಂದಕ್ಕೂ ಬರುವಂತ ಅನನ್ಯ ಪ್ರಯೋಜನನಾನ ಇವನ ಅಳವಾಗಂ ಚಿತ್ತಿಂಬಂ ಒಳಿಂದಮೈ ವೈಶೇಕ ಸುಖಾರ್ಥ ವ್ಯಾಪಾರಾತ್ಯಂತ ನಿವೃತ್ತಿಯ ಅಲೆಯರಿಯಲ ನಿರಾಚೀಹಿ ಯಥಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಭಗವದ್ಗೀತೆ 4:21. ಎನ್ಗಿರ ಪಡಿಯೆ ದುಃಖ ನಿವೃತ್ತಿ ಮಾತ್ರಾರ್ಥಮಾಯ್ ಶಾಸ್ತ್ರಾನುಮತಮಾನ ಅಶನಾದಿ ದೃಷ್ಟ ವ್ಯಾಪಾರಂ ಇವನಕ್ಕೆ ದೋಷಮಾಹಾದು. ಪರಮಾತ್ಮನ ಅನುಭವವೊಂದ ನುಳಿದು ಇತರ ವಿಷಯಗಳನ್ನ ಪ್ರಯೋಜನವಾಗಿ ಎಣಿಸದೇ ಇರುವ ಇವನಿಗೆ ಅತ್ಯಲ್ಪ ಆನಂದವಾದ ಈ ಸಂಸಾರ ಬಿಟ್ಟಿರುವಿಕೆ ಆದ್ರೂ ಇಂದ್ರಿಯಗಳನ್ನ ಕಟ್ಟಿ ಹಾಕುವಂತಹ ರೂಪ ರಸ ಗಂಧ ಸ್ಪರ್ಶ ಮತ್ತು ಶಬ್ದಗಳಿಂದ ಬರುವಂತಹ ವೈಷಯಿಕವಾದ ಸುಖೋಸ್ಕರ ವಿಷಯಗಳು, ಅವುಗಳಲ್ಲಿ ಸಿಗುವಂತಹ ಸುಖ, ಅದಕ್ಕಾಗಿ ಮಾಡುವ ಕಾರ್ಯಗಳು ಯಾವುದನ್ನು ಕೂಡ ಇವನು ಮಾಡದೆ ಇರೋದ್ರಿಂದಲೇ ತಿಳಿಯಬಹುದು. ಅಂದ್ರೆ ಕರ್ಮ ಫಲದಲ್ಲಿ ಆಸೆ ಇಲ್ಲದವನಾಗಿ ತನ್ನ ಚಿತ್ತ ಮತ್ತು ಮನಸ್ಸನ್ನ ಸಂಯಮಗೊಳಿಸಿ
ಜೀವಾತ್ಮ ಜ್ಞಾನ ಒಂದನ್ನೇ ಪ್ರಯೋಜನವನ್ನಾಗಿ ಹೊಂದಿರೋದ್ರಿಂದ ಪ್ರಕೃತಿ ಮತ್ತು ಪ್ರಾಕೃತ ವಸ್ತುಗಳಾದ ತನ್ನ ದೇಹ ಇಂದ್ರಿಯಾದಿಗಳಲ್ಲಿ ಮಮತೆ ಇಲ್ಲದವನಾಗಿ ಕೇವಲ ದೇಹಧಾರಣೆಗೆ ಬೇಕಾದ ಕರ್ಮವನ್ನು ಮಾಡಿದ್ರು ಕೂಡ ಬಂಧಕವಾದ ಸಂಸಾರವನ್ನು ನಾನು ಹೊಂದೋದಿಲ್ಲ ಎಂದು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದಂತೆಯೇ. ಈಗ 12ನೇ ಅಧ್ಯಾಯ ಭಗವದ್ಗೀತೆನಲ್ಲಿ ಅವನು ಹೇಳ್ದ, ನನಗೆ ಅತ್ಯಂತ ಪ್ರಿಯತಮರು ಯಾರು ಅಂತಂದ್ಬಿಟ್ಟು ಅಂತ. ಒಂದು, ಯಾವ ಕರ್ಮದಲ್ಲಿಯೂ ಫಲದಲ್ಲಿ ಆಸಕ್ತಿ ಇಲ್ಲ ಮೊದಲು. ಅವಾಗೇನು ಅದು ಯೋಗವಾಗುತ್ತೆ, ಕರ್ಮ ಯೋಗವಾಗುತ್ತೆ. ಕರ್ಮ ಯೋಗವನ್ನು ಮಾಡಿ ಈ ದ್ವಂದ್ವಗಳಿಗೆ ಅತೀತನಾಗೋದು. ಸುಖ ದುಃಖ, ಶೀತ ಉಷ್ಣ, ಮಾನ ಅಪಮಾನ, ಜಯ ಅಪಜಯ, ಲಾಭ ನಷ್ಟ ಎಲ್ಲವನ್ನು ಸಮನಾಗಿ ನೋಡುವಂಥದ್ದು. ಎಲ್ಲವೂ ಕರ್ಮಯುತವಾಗಿ ಬರ್ತಾ ಇದೆ ಅಷ್ಟೇ. ಇದು ಯಾವುದು ನನಗೆ ಸಂಬಂಧಿಸಿದ್ದಲ್ಲ. ಇದಕ್ಕಾಗಿ ಈಗೇನು ಇನ್ನೇನೋ ಒಂದು ಬೇಕೆ ಬೇಕು. ಯಾಕೆ ಬೇರೆ ಬೇರೆ ದೇವತೆ ಹತ್ರ ಹೋಗ್ಬೇಕು? ಇಲ್ಲಿ ನನಗೆ ಕೇಳಿದ್ದು ನನಗೆ ಇಲ್ಲೇನು ಸಿಗ್ಲಿಲ್ಲ, ಅದಕ್ಕಾಗಿ ನಾನು ಇನ್ನೊಬ್ಬನನ್ನ ಹೋಗಿ ನೋಡ್ತೀನಿ ಅಂತ ಹೇಳೋ ಹಾಗೆ. ಹಿಂದೆ ಯಾವಾಗ್ಲೂ ಒಂದು ಇದರಲ್ಲಿ ಒಂದು ಕಥೆಯನ್ನು ಹೇಳಿದ್ದೆ, ಬಹಳ ತಮಾಷೆ ಆಗಿತ್ತು. ಏನು ಅಂದ್ರೆ, ಒಬ್ಬ ಸುಬ್ರಹ್ಮಣ್ಯನ ಭಕ್ತ. ಅವನು ಪೂಜಾ ರೂಮ್ ನಲ್ಲಿ 4 ಮೆಟ್ಲುಗಳ ತರ ಇದೆ, ಶೆಲ್ಫ್. ಅದರಲ್ಲಿ ಮೇಲಿನ ಶೆಲ್ಫ್ ಅಲ್ಲಿ ಏನ್ ಯಾವ್ದೋ ದೇವತೆ ಇಟ್ಟಿದ್ದ ಅದೆಲ್ಲ. ಇವನು ಕೆಳಗಡೆನಲ್ಲಿ ಸುಬ್ರಹ್ಮಣ್ಯನ ಇಟ್ಕೊಂಡು ನನಗೇನೋ ಬೇಕು ಬೇಕು ಅಂತ ಬಹಳಷ್ಟಾಗಿ ಪ್ರಾರ್ಥನೆ ಮಾಡ್ದ. 1 ವಾರ ಅದಕ್ಕಾಗಿ ವಿಶೇಷವಾದ ಪೂಜೆ, ಊದ್ಕಡ್ಡಿ ಹಚ್ಚಿ ಪ್ರತಿದಿನ ತುಪ್ಪದ ದೀಪ ಹಚ್ಚಿ ಎಲ್ಲ ಮಾಡಿದ್ದಾಯ್ತು. ಏನೂ ಆಗ್ಲಿಲ್ಲ. ಇವನು ಕೇಳಿದ ಬಯಕೆಗಳೆಲ್ಲ ತೀರ್ಲಿಲ್ಲ. ಏನು ಸುಬ್ರಹ್ಮಣ್ಯಂದೇನಾಗ್ಲಿಲ್ಲ. ಸರಿ, ಬೇಡ ಇವನು ಅಂತ ಹೇಳ್ಬಿಟ್ಟು ಸುಬ್ರಹ್ಮಣ್ಯನ ವಿಗ್ರಹ ತೆಗೆದ ಮೇಲೆ ಇಟ್ಬಿಟ್ಟು ಇನ್ನೊಂದು ದೇವತೆ ಯಾವ್ದೋ ತೆಗೆದು ಅದ್ ಕೆಳಗಡೆ ಇಟ್ಟ. ಮಾರನೇ ದಿವಸ ಸುಬ್ರಹ್ಮಣ್ಯನ ಇಷ್ಟೆಲ್ಲ 1 ವಾರದಿಂದ ಪೂಜೆ ಮಾಡಿದ್ದಾಯ್ತು, ಏನು ಆಗ್ಲಿಲ್ಲ ಅಂತ. ಆ ಸುಬ್ರಹ್ಮಣ್ಯನ ತೆಗೆದು ಮೇಲಿನ ಶೆಲ್ಫ್ ಅಲ್ಲಿ ಇಟ್ಬಿಟ್ಟು ಅಲ್ಲಿದ್ದ ದೇವತೆನ ಕೆಳಗಡೆ ಇಟ್ಕೊಂಡು ಮಾರನೇ ದಿವಸದಿಂದ ಪೂಜೆ ಮಾಡ್ದ. ಅವನಿಗೆ ಆ ಸುಬ್ರಹ್ಮಣ್ಯನ ಮೇಲೆ ಕೋಪ, ಯಾಕೆ ಅವನೇನು ಇದ್ ಮಾಡ್ಲಿಲ್ಲ ಅಂತ. ಮಾರನೇ ದಿವಸ ಪೂಜೆ ಮಾಡ್ಬೇಕಾದ್ರೆ ಅವನಿಗೆ ಊದ್ಕಡ್ಡಿ ಹಚ್ಬೇಕಾದ್ರೆ ಊದ್ಕಡ್ಡಿಯಲ್ಲಿ ಮಾಡಿದ್ರೆ ಹೊಗೆ ಮೇಲಕ್ಕೆ ಹೋಗ್ಬಿಡುತ್ತೆ. ಅದಕ್ಕೇನ್ ಮಾಡ್ದ, ಆ ಸುಬ್ರಹ್ಮಣ್ಯನ್ ಮುಖಕ್ಕೆ ಒಂದು ಬಟ್ಟೆ ಕಟ್ಟದ. ಅವನಿಗೆ ಬೇಗ ಪೂಜೆ ಮಾಡೋದು, ಇವನಿಗೆ ಸುಬ್ರಹ್ಮಣ್ಯ ಪ್ರತ್ಯಕ್ಷವಾದ ಅಂದ್ಬಿಟ್ಟು. ಅಂದ್ರೆ ಸುಬ್ರಹ್ಮಣ್ಯ ಆ ವಿಗ್ರಹದಲ್ಲಿ ಇದ್ದಾನೆ, ಇವನು ಮಾಡಿದ ಹೊಗೆ ಧೂಪದ ಇದು ಅವನು ಹೋಗೋದು ಬೇಡ ಅಂತ ಆ ವಿಗ್ರಹದ ಮೂಗಿಗೆ ಬಟ್ಟೆ ಕಟ್ಟದ. ಅಂದ್ರೆ ಅಲ್ಲಿ ಸುಬ್ರಹ್ಮಣ್ಯ ಇದ್ದಾನೆ ಅಂತ ಇವನು ಭಾಸದ್ನಲ್ಲ. ಏನು ಈ ಕಥೆನಲ್ಲಿ ಅಂದ್ರೆ, ಭಗವಂತ ಇದ್ದಾನೆ ಅಂತ ಭಾವಿಸ್ಬೇಕು. ಸುಮ್ನೆ ಏನೋ ಒಂದು ಮೂರ್ತಿ ಅದು ಏನೋ ಮಾಡಿದ್ವಿ. ಈಗ ಅವನು ಕೇಳಿದ ತಕ್ಷಣ ಕೊಟ್ರೆ ಭಗವಂತ ಅವನಿದ್ದಾನೆ, ಇಲ್ದಿದ್ರೆ ಅವನಿಲ್ವೇ ಇಲ್ಲ. ಇದೇ ತಾನೆ ಸಾಮಾನ್ಯವಾದಂತಹದ್ದು, ರೂಢಿನಲ್ಲಿ ಬರೋದು ಹಾಗೆ ಅಂತ. ಸೊ ಭಗವಂತನನ್ನ ಭಾವಿಸ್ಬೇಕು, ಅವನಿದ್ದಾನೆ ಅಂತ. ಮತ್ತೆ ತತ್ವಜ್ಞಾನ ಇದ್ರೆ ಈ ಸುಖವೋ ದುಃಖವೋ ನಮಗ್ ಸಿಗೋದೋ ಸಿಗದೆ ಇರೋದೋ ಇದಕ್ಕೆಲ್ಲ ಏನು, ಎಲ್ಲವೂ ಮನುಷ್ಯ ಪ್ರಯತ್ನ ಒಂದೇ ಆಗತ್ತೋ ಎಲ್ಲದಕ್ಕೂ. ಇವೆಲ್ಲ ಇರಬೇಕು. ಹಿಂದಿನ ಇದು ಎಲ್ಲವೂ ಕಾರಣವಾಗತ್ತೆ. ದೈವ ಮಾತ್ರ ಪಂಚಮಂ ಅಂತಲ್ಲಿ ಹೇಳ್ದಂತೆ. ಸೊ ಎಲ್ಲವೂ ಸೇರಿ ಆಗ್ಬೇಕು. ಒಂದ್ ವೇಳೆ ಏನು ಆಗ್ಲಿಲ್ಲ, ಅವಾಗ್ಲೂ ಕೂಡ ಅದನ್ನು ನೋಡೋದು ಹೇಗೆ? ಪ್ರಪತ್ತಿ ಅಥವಾ ನಿಷ್ಠನಾದವನು ಭಗವಂತನಿಗೆ ಅದನ್ನ ನನಗೆ ಕೊಡ್ಲಿಲ್ಲ ಅಂದ್ರೆ ಅದರಿಂದ ನನಗೆ ಒಳ್ಳೇದಲ್ಲ ಅಂತ ಅವನಿಗೆ ಗೊತ್ತು. ಅದರಿಂದ ನಾನು ಭಗವಂತನಿಂದ ದೂರ ಆಗ್ತಾನೆ ಅಂತ ಹೇಳಿ ಭಗವಂತ ಅದನ್ನು ಶ್ರಮಿಸ್ಲಿಲ್ಲ ಅಂತ. ಇದಕ್ಕೇನೆ ಆ ಉದಾಹರಣೆ. ಈಗ ತಾಯಿ ಒಂದ್ ಮಗು ಏನೋ ಕೇಳ್ತಾ ಇದೆ, ಅದು ಶಾರ್ಪ್ ಆಗಿದೆ, ಕೈ ಕತ್ತರಿಸುತ್ತೆ, ಇನ್ನೇನೋ ಆಗತ್ತೆ ಅಂತ ಹೇಳಿ ಅದು ಎಷ್ಟೇ ಹಠ ಮಾಡಿದ್ರು ಅದನ್ನ ಕೊಡಲ್ಲ ಅವಳು. ಹಾಗಂತ ತಾಯಿ ಕೆಟ್ಟವಳು ಅಂತ ಮನಸ್ಸಿನಲ್ಲಿ ಮಗುಗೆ ಬಂದು ಕೂಗಾಡಿ ರಂಪ ಮಾಡಿ ಏನೇನ್ ಮಾಡಿದ್ರು ಕೂಡ ಇವಳು ಕೊಡ್ಲಿಲ್ಲ. ಯಾಕೆ? ಆ ಮಗುಗೆ ಅದು ಒಳ್ಳೇದಲ್ಲ ಅಂತ. ಹಾಗೆ ಭಗವಂತ ತಾಯಿಯ ಸ್ಥಾನದಲ್ಲಿದ್ದು ನಮ್ಮೆಲ್ಲ ಬಯಕೆಗಳನ್ನು ಕೆಲವೊಮ್ಮೆ ನೆರವೇರಿಸುವುದಿಲ್ಲ. ಸೊ ಅದರಿಂದ ಬಹಳ ಮುಖ್ಯವಾಗಿ ಈ ಅರ್ಜುನ 2ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿದ್ದಾನೆ, ಯತ್ ಶ್ರೇಯಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ. ನನಗೆ ಯಾವುದು ಶ್ರೇಯಸ್ಕರ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು, ನನಗ್ ಗೊತ್ತಿಲ್ಲ. ನನಗೆ ಈ ಸಂದರ್ಭದಲ್ಲಿ ಇದ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ, ಆದ್ರೆ ನಿನಗ್ ಗೊತ್ತು ಅದರಿಂದ ನಾನು ಹಾಳಾಗ್ತೇನೆ ಅಂತ. ಅದರಿಂದ
ನಿನಗೆ ಬಿಟ್ಟು ಬಿಡ್ತೀನಿ, ನೀ ಕೊಟ್ಟಿದ್ದು ನನಗೆ ಮಹಾಪ್ರಸಾದ ಅಂತ ಸ್ವೀಕಾರ ಮಾಡ್ತೀನಿ. ಸೊ ಪ್ರಪತ್ತಿ ಮಾಡಿದವನಿಗೆ ಪೂರ್ಣ ವಿಶ್ವಾಸ ಇವೆಲ್ಲ ಬಂದಿದ್ದು ಅನ್ನೋದ್ರೆ ಅಂದ್ರೆ ಭಗವಂತ ಏನೇ ನನಗೆ ಮಾಡಿದ್ರು ಒಳ್ಳೇದೇ ಮಾಡ್ತಾನೆ. ಏನೋ ಆ ಕ್ಷಣದಲ್ಲಿ ನೋವೋ ದುಃಖವೋ ಮತ್ತೊಂದು ಆಯ್ತು ಅಂತಂದ್ರೆ ಎಲ್ಲ ಭಗವಂತನ ಸಂಕಲ್ಪದಿಂದ ನನಗೆ ಅವನು ಒಳ್ಳೇದ್ ಮಾಡೋದಕ್ಕೆ ಇದನ್ ಮಾಡಿದ್ದಾನೆ, ಎಲ್ಲದಕ್ಕೂ ಧನ್ಯವಾದ. ಹೀಗೆ ದೃಢವಾದಂತಹ ಭಕ್ತಿ, ನಿಶ್ಚಲ ಭಕ್ತಿ ರಸ್ತು ಅಂತ ಹೇಳ್ಬೇಕಾದ್ರೆ ಭಗವಂತನಲ್ಲಿ ನಂಬಿಕೆಯನ್ನ ಕಳ್ಕೋಬಾರದು. ನಾವೇನೋ ಬಯಸ್ತೀವಿ ಅದ್ ಬೇಕು ಅಂತ, ಮೂಲತಃ ಏನನ್ನು ಬಯಸಬಾರದು. ಇದು ತಾನೇ ಹೇಳೋದು, ಯದ್ಯದ್ ಭವ್ಯಂ ಭವತು ಭಗವನ್ ಪೂರ್ವಕರ್ಮ ಅನುರೂಪಂ. ಏನೇನು ಬರುತ್ತೋ ಬರಲಿ. ಯಾಕೆ ಬರುತ್ತದೋ? ಪ್ರಾರಬ್ಧ ಕರ್ಮ ಅದನ್ನ ಅನುಭವಿಸುವುದಕ್ಕೆ ಈ ಶರೀರ. ಈ ಪ್ರಾರಬ್ಧ ಕರ್ಮ ಅನ್ನೋದೇನು? ಪುಣ್ಯ ಪಾಪಗಳ ಮಿಶ್ರಣ. ಅದು ನಾವು ಹಿಂದಿನ ಜನ್ಮಗಳಲ್ಲಿ ಮಾಡಿದ್ದು. ಅದು ಕರ್ಮ ಪಕ್ವವಾಗಿ ಇವಾಗ ಫಲವನ್ನು ಕೊಡೋದಕ್ಕೆ ಕಾದಿರುವಂತಹದ್ದು ಇದು. ಅದರಿಂದ ಇದೇನಿದ್ರು ಕೂಡ ಈ ಶರೀರದ ಮುಖಾಂತರ ಅನುಭವ ಬರ್ತಾ ಇರೋದು ನಮಗೆ. ಇದೆಲ್ಲ ಭಗವಂತನ ಕೃಪೆಯಿಂದ ಆಗ್ತಾ ಇದೆ. ನನ್ನ ಕರ್ಮದ ಪ್ರಕಾರ ಅವನು ಕೊಡ್ತಿದ್ದಾನೆ ಅಂತ ತಿಳಿದ ಮೇಲೆ ಯಾರು ಅದನ್ನ ಮತ್ತೊಂದು ಇದ್ ಮಾಡಕ್ ಹೋಗಲ್ಲ. ಅದಕ್ಕಾಗೇನೆ ಎಲ್ಲದ್ರಲ್ಲೂ ಕರ್ಮಣ್ಯವ ಅಧಿಕಾರ ಅಷ್ಟೇ. ಫಲೇಶು ಕದಾಚನ. ಫಲದಲ್ಲಿ ಆಸಕ್ತಿಯನ್ನ ಬಿಟ್ಟು ಮಾಡು ಅಂತ ಎಲ್ಲ ಕಡೆನೂ ಹೇಳೋ ಉದ್ದೇಶ ಇದು. ಇದು ಲೋಕಾರೂಢಿಗೆ ವಿರುದ್ಧವಾಗಿರುವಂತಹದ್ದು. ಮಾಡ್ಬೇಕು ಕೆಲಸಗಳನ್ನ, ಅದನ್ನ ಮಾಡದೆ ಅಂತ ಹೇಳಬಾರ್ದು. ಆ ಕರ್ತೃತ್ವ ತ್ಯಾಗ, ಇದು ನನ್ ಕೆಲ್ಸ, ಇದು ನನ್ಗೆ ಸೇರಿದ್ದು ಅಲ್ಲ. ಸಂಬಂಧ ತ್ಯಾಗ, ಇದು ನಂದು ಅನ್ನುವಂಥದ್ದು ಹೋಗ್ಬೇಕು. ಮೂರನೇದು ಫಲ, ಇದ್ರಲ್ಲಿ ಬರುವಂತದ್ದು ನನಗಲ್ಲ. ಆ ರೀತಿನಲ್ಲಿ ಪರಮಾತ್ಮನ ಅನುಭವವನ್ನು ನುಳಿದು ಇತರ ವಿಷಯಗಳನ್ನ ಪ್ರಯೋಜನವಾಗಿ ಎಣಿಸದೇ ಇರುವಂತ ಇವನಿಗೆ ಅತಿ ಅಲ್ಪ ಆನಂದವಾದ ಈ ಸಂಸಾರ ಬಿಟ್ಟಿರುವಿಕೆಯೋ ಅತ್ಯಂತ ಕಡಿಮೆ ಇರೋದು ಆನಂದ ಸಂಸಾರದಲ್ಲಿ. ಸಂಸಾರದಲ್ಲಿ ದುಃಖವೇ ಜಾಸ್ತಿ. ಅದಕ್ಕೆ ಸಂಸಾರ ಸಾಗರಂ ಘೋರಂ ಆನಂದ ಕ್ಲೇಶ ಭಾಜನಂ. ಎಲ್ಲೆಲ್ಲೂ ಭವಸಾಗರವ ದಾಟಿಸೋ ತಂದೆ, ತಳವೇ ಇಲ್ಲದಂತ ಸಮುದ್ರ ಇದು. ಪ್ರತಿದಿನ ಇಳಿದು ಹೋಗ್ತಾ ಇದ್ದೀನಿ ಕೆಳಗಡೆ, ರಕ್ಷಣೆ ಮಾಡೋರು ಯಾರು ನನ್ನನ್ನ? ಹೀಗೆಲ್ಲ ಪ್ರಾರ್ಥನೆಗಳು ಬರಬೇಕಾದ್ರೆ ಯಾಕೆ ಈ ರೀತಿ ಅಂದ್ರೆ ಈ ಭಗವಂತನ ಮಾಯೆ. ದೈವಿ ಹೇಷ ಮಮ ಮಾಯಾ ದುರತ್ಯಯ. ಈ ಇಂದ್ರಿಯಗಳು 5 ಪಂಚ ಇಂದ್ರಿಯಗಳು, ಅದಕ್ಕೆ ವಿಷಯವಾಗಿ ಕಣ್ಣು ಕಿವಿ ಎಲ್ಲದಕ್ಕೂ ಕೂಡ ಅದದು ನೋಡಿದ್ದನ್ನ ಅದನ್ನು ಬಯಸುವಂತಹದ್ದು ಸೆಳೆತ. ಅದನ್ನ ವಿವೇಕದಿಂದ ಅದನ್ನ ತಡೆ ಹಿಡಿದು ವಿಷಯ ಸುಖಗಳು, ಸೆನ್ಸರಿ ಪ್ಲೆಜರ್ಸ್ ಅಂತ 5 ಸೆನ್ಸಸ್, ಅದರಲ್ಲಿ ಸಿಗುವಂತ ಇದು ಬಯಕೆಗಳು, ಅದಕ್ಕೆ ನಾವು ಮನಸ್ಸನ್ನ ಈಡು ಮಾಡಬಾರ್ದು. ಆ ವಿಷಯ ಸುಖಗಳಿಗಾಗಿ ಮಾಡುವ ಕಾರ್ಯಗಳು ಯಾವುದನ್ನು ಇವನು ಮಾಡೋದಿಲ್ಲ. ಇಂದ್ರಿಯಗಳ ತೃಪ್ತಿಗಾಗಿ ಯಾವುದನ್ನು ಮಾಡೋಲ್ಲ. ಆತ್ಮದ ಉದ್ಧಾರಕ್ಕೆ ಮಾಡಿಸ್ಬೇಕಾದ್ರೆ ನಾಲ್ಗೆ ಬಯಸ್ಬೋದು. ಈಗ ಏಕಾದಶಿ ದಿವಸ ಅವತ್ತೇನು ಇವನಿಗೆ ಇಷ್ಟವಾದಂತ ಭಕ್ಷಣಗಳು ಮತ್ತೊಂದು ಎಲ್ಲ ತಂದಿಟ್ಬಿಟ್ಟಿದ್ದಾರೆ. ಕಣ್ಣು ನೋಡ್ತಾ ಇದೆ, ಅಯ್ಯೋ ತಗೊಂಡ್ಬಿಡು ಪರವಾಗಿಲ್ಲ, ಅದು ಹಾಲ್ನಲ್ಲಿ ಮಾಡಿದ್ದು ತಿಂದ್ರೆ ದೋಷ ಇಲ್ಲ, ಅನ್ನ ತಿಂದ್ರಷ್ಟೇ ದೋಷ. ಇನ್ನೊಂದು ಮನಸ್ಸು ಇದೆಲ್ಲ ಹೇಳುತ್ತೆ. ಮನಸ್ಸಿನಲ್ಲೇ 2 ಭಾಗ. ವಿವೇಕ ಜಾಗೃತವಾದ್ರೆ ನೋ, ಇವತ್ ನಾನೇನು ತಿನ್ನೋಲ್ಲ, ನೀವು ಡಿಸೈಡ್ ಮಾಡ್ಬಿಟ್ರೆ ನಿಮ್ ಕಣ್ಣು ನೋಡ್ತಾ ಇದ್ರು ಕೂಡ ನಾಲ್ಗೆನಲ್ಲಿ ನೀರು ಇರುತ್ತೋ ಇಲ್ಲ, ಏಕಾದಶಿ ಇವತ್ತೇನು ತಿನ್ನೋಲ್ಲ. ಸೊ ಮನಸ್ಸು ದೃಢವಾಗಬೇಕು. ಇಂದ್ರಿಯಗಳ ಸೆಳೆತಕ್ಕೆ ನಾವು ಬೀಳಬಾರದು. ಇದು ಹೇಳುವಂತ. ಇವನು ಆ ವಿಷಯ ಸುಖಗಳಿಗೆ ಮನಸ್ಸನ್ನ ಕೊಡದೆ ಇರೋದ್ರಿಂದಲೇ ಅದು ಕರ್ಮಫಲದಲ್ಲಿ ಆಸೆ ಇಲ್ಲದವನಾಗಿ ತನ್ನ ಚಿತ್ತ ಮತ್ತು ಮನಸ್ಸನ್ನ ಸಂಯಮಗೊಳಿಸಿ, ಚಿತ್ತ ಸ್ವಾಸ್ಯ, ಚಿತ್ತ ವೃತ್ತಿ ನಿರೋಧ, ಇದನ್ನೇ ಯೋಗ ಅಂತ ಹೇಳಿದ್ರು. ಚಿತ್ತ ಮನಸ್ಸಿನ ವೃತ್ತಿ ಏನು, ಕಂಡಿದ್ದು ಏನು ಕಣ್ ಕಾಣಿಸ್ತು, ಮೆಸೇಜ್ ಹೋಯ್ತು ಮನಸ್ಸಿಗೆ, ಸರಿ ಹೋಗೋಣ ಇವತ್ತು, ಸಲ ತಿನ್ಬೇಡ ಇವತ್ತು. ವಿವೇಕ ಒಳಗಿಂದ ಹೇಳುತ್ತೆ ಬೇಡ, ತಿನ್ನೋದು ಬೇಡ ಅಂತ. ಅದನ್ನೆಲ್ಲ ತುಳಿದು ಏನ್ ದಿವ್ಸ ಬರ್ತೀವ ಇಲ್ಲಿ, ಇವತ್ತೊಂದ್ ದಿವಸ ತಿನ್ಬೇಡ. ಮನಸ್ಸನ್ನ ಸ್ವಲ್ಪ ಸಡಿಲಗೊಳಿಸಿದ್ರೆ ನಾವು ಬಿದ್ವಿ ಹಳ್ಳಕ್ಕೆ ಅಂತ. ಅದರಿಂದ ಮನಸ್ಸಂಯಮ,
ಅದನ್ನ ಪಡೆದವನು. ಜೀವಾತ್ಮ ಜ್ಞಾನ ಒಂದನ್ನೇ ಪ್ರಯೋಜನವನ್ನಾಗಿ ಹೊಂದಿರೋದ್ರಿಂದ ಪ್ರಕೃತಿ ಮತ್ತು ಪ್ರಾಕೃತ ವಸ್ತುಗಳು ಅವುಗಳಾದ ತನ್ನ ದೇಹ ಇಂದ್ರಿಯಗಳಲ್ಲಿ ಮಮತೆ ಇಲ್ಲದವನಾಗಿ ಕೇವಲ ದೇಹಧಾರಣೆಗೆ ಬೇಕಾದ ಕರ್ಮವನ್ನು ಮಾಡಿದ್ರೂ ಕೂಡ ಬಂಧಕವಾದ ಸಂಸಾರವನ್ನು ಅವನು ಹೊಂದೋದಿಲ್ಲ. ಎಷ್ಟು ಅಗತ್ಯವೋ ಅದೇನೆ, ಅದಕ್ಕೆ ಮಾತ್ರ ಶರೀರವನ್ನ ಚೆನ್ನಾಗಿ ಇಟ್ಕೊಳ್ಬೇಕು. ಅನಶನಯ ಮೃತ್ಯುರೇವ, ತಿಂದ ಇದ್ರೆ ಪ್ರಾಣ ಹೋಗುತ್ತೆ ಕಡೆಗೆ. ಶರೀರ ಬೆಳೆಯೋದೇ ಅನ್ನದಿಂದ. ಅನ್ನೇನ ಜಾತಾನಿ ಜೀವಂತೆ ಅನ್ನಂ ಪ್ರಯಂತಿ ಅಭಿಸಂಬಿಶಂತಿ. ವರ್ಧಿಸೋದು ಕೂಡ ಅನ್ನದಿಂದ. ಆ ಅನ್ನ ಭಗವದರ್ಪಿತವಾದದ್ದು, ಅದು ಹಿತಮಿತವಾಗಿರ್ಬೇಕು, ಹೆಚ್ಚಿಗೆಯನ್ನು ತಿನ್ನಬಾರ್ದು. ವೆಹಿಕಲ್ ಹೇಗೆ ಇಟ್ಕೊಂಡಿರ್ತೀವೋ ಆ ರೀತಿನಲ್ಲಿ ಟೈರ್ಗಳಲ್ಲಿ ಸರಿಯಾದ ಪ್ರಪೋರ್ಷನೇಟಿಂಗ್ ಗಾಳಿ ಇರಬೇಕು, ಏನು ತೊಂದರೆ ಇಲ್ಲದೆ ಸ್ಟಾರ್ಟ್ ಆಗ್ಬೇಕು ಒಂದು ಬಟನ್ ಒತ್ತಿದ ತಕ್ಷಣ. ಹಾಗೆ ಶರೀರ ಚೆನ್ನಾಗಿರ್ಬೇಕು. ಸ್ಥಿರೈಹಿ ಅಂಗೈಹಿ, ಅಷ್ಟೇನೆ. ಅದರಿಂದ ಶರೀರದಿಂದ ಇನ್ನೇನಿಲ್ಲ ಹೆಚ್ಚಿಗೆ. ಅದು ಸಾಧನ ಧರ್ಮವನ್ನ ಮಾಡೋದಕ್ಕೆ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ. ಶರೀರವೇ ನಾನು, ಆ ಶರೀರದ ಭೋಗವೇ ನಮ್ಮ ಜೀವನದ ಪರಮೋಚ್ಚ ಗುರಿ, ಅದೇ ಮೋಕ್ಷ ಅಂತ ಅನ್ಕೊಂಡ್ರೆ ಹಳ್ಳಕ್ ಬಿದ್ವಿ ನಾವು ಹೀಗೆ. ಸೊ ಅದರಿಂದ ಕೃಷ್ಣ ಹೇಳಿದಂತೆ ಇದು ಬಂಧಕವಾದ ಸಂಸಾರ ಹೊಂದೋದಿಲ್ಲ ಯಾರು ಈ ರೀತಿ ನೋಡ್ತಾನೋ ಅದನ್ನ. ದೇಹದಲ್ಲಿ ಉಂಟಾಗುವ ಹಸಿವು, ಬಾಯಾರಿಕೆ, ರೋಗ ಮುಂತಾದ ದುಃಖಗಳ ನಿವೃತ್ತಿಗಾಗಿ ಮಾತ್ರವೇ ಶಾಸ್ತ್ರದ ನಿಯಮಗಳಿಗೆ ಅನುಗುಣವಾಗಿ ಊಟ, ತೀರ್ಥಪಾನ, ಅಶನ, ಕ್ಷುತ್ಪಿಪಾಸೆ ಅಂತ ಹೇಳೋದು ಮುಂತಾದ ಎಲ್ಲರ ಕಣ್ಣಿಗೆ ಕಂಡು ಬರುವ ವ್ಯವಹಾರಗಳಾದ್ರೂ ಇದು ಯಾವುದು ಇವನಿಗೆ ದೋಷ ಉಂಟು ಮಾಡಲ್ಲ. ಈಗ ಯಾರೋ ಮಕ್ಕಳು ಮತ್ತು ಇವರೇನೋ ಅಲ್ಲಿ ಹೋದ್ವಿ ಹೋಟೆಲ್ನಲ್ಲಿ, ಅದನ್ನ ತಿಂದ್ ಬಂದ್ವಿ, ಮಸಾಲೆ ದೋಸೆ ಹೆಂಗ್ ಚೆನ್ನಾಗಿತ್ತು, ಅದು ಹೌದಾ, ಅಯ್ಯೋ ನನಗೆ ಅದ್ ತಿನ್ಲಿಲ್ವಲ್ಲ ಅಂತ ಏನಾರು ಇವನಿಗೆ ಅನ್ಸುತ್ತೋ? ಏನೋ ಅವ್ರು ಮಾಡ್ಕೊಳ್ಳಿ, ನಮಗದ್ರೆಲ್ಲ ಆಸಕ್ತಿ ಇಲ್ಲ. ಆಸಕ್ತಿ ಇಲ್ಲದವನಿಗೆ ಅವ್ನು ತುಂಬಾ ಚೆನ್ನಾಗಿತ್ತು ಹಂಗೆ ಹಿಂಗೆ ಅಂತ ಹೇಳಿದ್ರೆ ಸರಿನಪ್ಪ, ಸಂತೋಷ, ನೀನ್ ಮಾಡಿದ್ಯಲ್ಲ ಆಯ್ತು ಬಿಡು. ಅದು ಕೇಳಿಸ್ಕೊಳ್ಳೋ ಇದ್ರಲ್ಲೂ ಕೂಡ ಇಲ್ಲ ಆಸಕ್ತಿಯಿಂದ ಇದ್ ಮಾಡ್ಬೇಕು ಅಂತ. ಯಾಕೆಂದ್ರೆ ಅದು ಭಗವತ್ ಅರ್ಪಿತವಾದದ್ದಲ್ಲ ಇವನ್ ಪ್ರಕಾರ. ಹಾಗೆ ಅವ್ರ ಖುಷಿ ಸಿಗ್ಲಿಲ್ವ ಅಂದ್ರೆ ಬರೀ ಅದು ಇಂದ್ರಿಯಗಳು ಇದ್ರದ್ದು ಅದೊಂದು ಲೆವೆಲ್, ಇನ್ನು ಅದನ್ನು ಬಿಟ್ಟು ಅವ್ರ ಮೇಲೆ ಕೇರ್ಲಿ ಅಂತ ಬಯಸೋದು, ಹಾಗೆ ಬಿಟ್ಬಿಡೋದು. ಈ ರೀತಿ ಒಂದು ಕೋಣ. ಅನನ್ಯೋಪಾಯನಾನ ಇವನುடைய ನಿರ್ಭರತ್ವ அத்தியவசாயம் பரநியாசம் பண்ணின விஷயத்தில் ஸ்வவியாபார ஆத்தியந்திக நிவர்த்தியாலே அறியலாம். இந்நாலாகாரமுடையவனுக்கு நிதர்சனம் நாதமுನಿಗಳು முதலான ಆಚಾರ್ಯர்கள். ಭಗವಂತನಲ್ಲಿ ಶರಣಾಗತಿ ಮಾಡೋದು ಒಂದನ್ನು ಉಳಿದು ಇನ್ನಾವ ಉಪಾಯವನ್ನು ಆಶ್ರಯಿಸಿರುವಂತಹ ಇವನ ಪರಮಾತ್ಮನಲ್ಲಿ ರಕ್ಷಣಾರ್ಥವಾಗಿ ಶರಣಾಗತಿ ಮಾಡಿದ ಬಳಿಕ ತನಗೆ ರಕ್ಷಣೆಯ ಹೊಣೆ ಯಾವುದೂ ಇಲ್ಲ ಎಂದು ದೃಢವಾದ ನಿಶ್ಚಯಾತ್ಮಕವಾದ ನಂಬಿಕೆಯಾದರೂ ತಾನು ಬರ ಸಮರ್ಪಣೆ ಮಾಡಿದ ವಿಷಯದಲ್ಲಿ ತಾನು ಮಾಡಬೇಕಾದದ್ದು ಯಾವುದೂ ಇಲ್ಲ ಎಂದು ಇರುವುದರಿಂದಲೇ ತಿಳಿಯಬಹುದು. ಈ ರೀತಿ ಸ್ಥಿತಿಯಲ್ಲಿ ಇರುವವರಿಗೆ ಉದಾಹರಣೆಯಾದರೂ ನಾಥಮುನಿಗಳೇ ಮುಂತಾದ ಆಚಾರ್ಯರುಗಳು. ನಾಥಮುನಿಗಳು ಯೋಗದಲ್ಲಿ ನಿಷ್ಣಾತರು. ಶೋಟ್ಟೈ ಕುಲಂ ಅವರದು. ಭಗವಂತ ಅವರ ಬಗ್ಗೆ, ಅವರ ಕುಲದ ಬಗ್ಗೆ ಎಷ್ಟು ವಿಶೇಷವಾದ ಆಸ್ತಿ ಅಂದ್ರೆ, ಈ ಪ್ರಹ್ಲಾದನಿಗೆ ನರಸಿಂಹ ಹೇಳಿದಂತೆ, ನೀನೊಬ್ಬನೇ ಅಲ್ಲ, ನಿನ್ನ ಕುಲದವ್ರನ್ನು ಮುಂದಕ್ಕೆ ನಿಮ್ಮ ಇದ್ರಲ್ಲಿ ನಾನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ದ. ಆ ರೀತಿ ಪೂರ್ಣವಾಗಿ ಅವರ ಭಾರವನ್ನ ನಾನು ಮಾಡ್ತೀನಿ, ರಕ್ಷಣೆಯನ್ನ ನಾನು ಮಾಡ್ತೀನಿ ಅಂತ ಹೇಳಿದಂತೆ. ಈ ರಕ್ಷಣೆ ಅಂತ ಅಂದ್ಬಿಟ್ಟು ಒಪ್ಸದ್ಮೇಲೆ ಅಯ್ಯೋ ಇನ್ನೇನೋ ಬಂತಲ್ಲ, ಏನೋ ರೋಗವೋ ಮತ್ತೊಂದು, ಇನ್ಯಾವುದೋ ಇದಕ್ಕೆ ಹೋಗೋಣವಾ, ಇನ್ಯಾವುದೋ ದೇವತೆ ಈ ತರದ್ ಮನಸ್ಸಿನಲ್ಲಿ ಅವನು ಬರೋದೇ ಇಲ್ಲ. ಇದರ ಎಲ್ಲರ ರಕ್ಷಣೆ ಅವನಿಗೆ ಒಪ್ಸಿದ್ದಾನೆ ಅನ್ನುವಂತ ದೃಢ ವಿಶ್ವಾಸ, ಅದಕ್ಕೆ ಅದನ್ನ ಮಹಾವಿಶ್ವಾಸ ಅಂತ ಹೇಳುವಂತದ್ದು. ಆ ರೀತಿನಲ್ಲಿ ನಾಥಮುನಿಗಳು ಅವರ ಜೀವನ ಚರಿತ್ರೆಯನ್ನ ನೀವು ನೋಡಿದ್ರೆ, ತಮ್ಮ ಊರು ವೀರನಾರಾಯಣಪುರ, ಅಲ್ಲಿಂದ ಹೊರಡಬೇಕಾದ್ರೆ ಆ ಸ್ಥಳಾಧೀಶ ವೀರನಾರಾಯಣಪುರದಲ್ಲಿದ್ದ ಭಗವಂತನಿಗೆ ನಮಸ್ಕಾರ ಮಾಡಿ ತೀರ್ಥಯಾತ್ರೆಗೆ ಹೋಗಿ ಬರ್ತೀನಿ ಅಂತ ಹೋದ್ರು. ಮಧುರೆ ಆ ಕಡೆ ಎಲ್ಲ ಸುತ್ಕೊಂಡು ಅಲ್ಲಿ ಇನ್ಯಾವುದೋ ಊರಿನಲ್ಲಿ ಅವ್ರಿಗೆ ಆ ದೇವತೆ ಬಗ್ಗೆ ತುಂಬಾ ಇಷ್ಟವಾಯ್ತು, ಅಲ್ಲೇ ಇದ್ದು ಬಿಟ್ರು. ಈ ವೀರನಾರಾಯಣ ಕನಸಿನಲ್ಲಿ ಬಂದು, ಅದೇನೋ ನೀನ್ ತೀರ್ಥಯಾತ್ರೆಗೆ ಹೋದವನ್ನ ಅಲ್ಲೇ ಹೋಗ್ಬಿಡೋದೆ, ವಾಪಸ್ ಅವ್ರದ್ದು ಬೇಡವಾ,
ಅಂತೇಳಿ ಕರದ್ನಂತೆ. ಈ ತರ ಯಾರಾದ್ರು ಉಂಟು? ಇದು ನಾಥ ಮುನಿಗಳಿಗೂ ಭಗವಂತನಿಗೆ ಇರೋ ನಂಟು. ಹೀಗೆ ಒಂದೊಂದೇ ಅದು ಒಂದು ಉದಾಹರಣೆಗೆ ಅದಕ್ಕೆ ಹೇಳಿದ್ದು ನಾಥ ಮುನಿಗಳು ಇದೆಲ್ಲ ಅಂತ. ಹೀಗೆ ಒಂದೊಂದ್ರಲ್ಲೂ ಕೂಡ ಬರೋದು. கண்ணன் கடல் தொழக்கூப்பிய கையின் பெருமை தன்னை எண்ணங்கடக்க யமுனை துறைவர் எம்புதலால் திண்ணமிதுவென்னு தேறி தெளிந்த பின் சினமதியோர் பண்ணும் பணிதிகள் ಮಾತಿ ಪಳಂತೊಳಿಲ್ ಪತ್ತಿನಮೇ. ದೇಶಿಕ ಪ್ರಬಂಧದಿಂದ ಒಂದು ಪಾಸುರ. ಶ್ರೀಕೃಷ್ಣ ಪರಮಾತ್ಮನ ಅಡಿದಾವರೆಗಳನ್ನು ಸೇವಿಸಲಿ ಎಂದು ಜೋಡಿಸಿದ ಕೈಗಳ ಹಿರಿಮೆಯನ್ನ ಮನಸ್ಸಿನಲ್ಲಿ ದೃಢವಾಗಿ ನಿಲ್ಲುವಂತೆ ಆಳವಂದಾದ ಅಥವಾ ಶ್ರೀ ಯಾಮುನ ಮುನಿಗಳ ಶ್ರೀಸೂಕ್ತಿಯಿಂದ ಇದೇ ದೃಢವಾದ ನಿಶ್ಚಯಾತ್ಮಕವಾದ ಸಿದ್ಧಾಂತ ಎಂದು ವಿಮರ್ಶಿಸಿ ತಿಳಿದುಕೊಂಡ ನಂತರ ಅಲ್ಪಮತೀರ ವಾದಗಳನ್ನು ಖಂಡಿಸಿ ಅನಾದಿಯಾಗಿ ಬಂದಿರುವ ಸಂಪ್ರದಾಯ ಮಾರ್ಗದಲ್ಲಿ ಭಗವಂತನನ್ನ ರಕ್ಷಕನನ್ನಾಗಿ ಆಶ್ರಯಿಸಿ ಅವನಲ್ಲಿ ನಾವು ಶರಣಾಗತಿ ಮಾಡಿದೆವು. ಸಂಪಿರದಾಯಂ ಸತ್ ಸಂಪ್ರದಾಯ, ಅದನ್ನ ಬಗ್ಗೆ ಹೇಳ್ಬೇಕಾರೆ ಅವರು ಹೀಗೆ ಹೇಳಿ ಮಾಡಿದ್ದು ಅಂತ. ಶ್ರೀಮದ್ ವೆಂಕಟನಾಥ ಶ್ರೀಧರ ಪದ ಪದ್ಮಸಕ್ತ ಚಿತ್ತಾನ ಅಂಜಲಿ ವೈಭವಂ ಅಕಥಯತೆ ಅನುಸ್ಮೃತಂ ಯಾಮುನಾಚಾರ್ಯೈ. ಶ್ರೀಮದ್ ಯಾಮನ ಮುನಿಗಳಿಂದ ತಿಳಿಸಲ್ಪಟ್ಟದ್ದನ್ನು ಅನುಸರಿಸಿ ಶ್ರೀಮನ್ನಾರಾಯಣ ಚರಣಾರವಿಂದಗಳಲ್ಲಿಯೇ ನೆಟ್ಟ ಮನಸ್ಸುಳ್ಳಂತಹ ಭಗವದ್ಭಕ್ತರು ಪರಮಾತ್ಮನಿಗೆ ಮಾಡುವ ಕೈ ಮುಗಿಯುವಿಕೆ ಅಥವಾ ಅಂಜಲಿಯ ವೈಭವ ಅಥವಾ ಮಹಿಮೆಯನ್ನ ಶ್ರೀಮದ್ ವೆಂಕಟನಾಥರು ಎಂದು ವೇದಾಂತೇಶಿಗರು ಎಂಬ ವೆಂಕಟನಾಥರು ಎಂಬ ವೇದಾಂತ ದೇಶಿಗರು ಹೇಳಿದ್ರು. ಇಲ್ಲಿಗೆ ವೇದಾಂತ ದೇಶಿಗರಿಂದ ವಿರಚಿತವಾದ ಅಂಜಲಿ ವೈಭವಂ ಎಂಬ ಪ್ರಬಂಧದ ಕನ್ನಡ ಭಾಷಾಂತರ ಮುಕ್ತವಾಯಿತು. ಒಂದು ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೆ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಈ ಪ್ರಣಾಮಗಳ ಬಗ್ಗೆನೂ ಕಳೆದ ಬಾರಿನೂ ಅದಕ್ಕೆ ಹಿಂದಿನೆಲ್ಲ ಹೇಳಿದೆ. ಸಾಷ್ಟಾಂಗ ಪ್ರಣಾಮ, ದೌರ್ಭ್ಯಾಂ ಪದ್ಭ್ಯಾಂಚ ಜಾನುಭ್ಯಾಂ ಉರಸ ಶಿರಸಾದೃಶ ಮನಸ ವಾಚಾ ಚೇತಿ ಪ್ರಣಮೋ ಅಷ್ಟಾಂಗ ಹರತಿ. ತೋಳುಗಳು, ಕಾಲುಗಳು, ಮಂಡಿಗಳು, ಎದೆ, ತಲೆ, ನೇತ್ರಗಳು, ಮನಸ್ಸು, ವಾಕು, ಈ 8 ಅಂಗಗಳು ಭೂಸ್ಪರ್ಶ. ಅದರಲ್ಲಿ ಬರಬೇಕಾದ್ರೆ ಮನಸ್ಸಿಟ್ಟು ತಲೆಯನ್ನ ಬಗ್ಗಿಸಿ ಹಣೆಯನ್ನ ಕೈಗಳೆರಡನ್ನ ಜೋಡಿಸಿ ಅಂಜಲಿ ದೀರ್ಘದಂಡ ಪ್ರಣಾಮ. ಸ್ತ್ರೀಯರಿಗೆ ಪಂಚಾಂಗ ನಮಸ್ಕಾರದಲ್ಲಿ ಬಾಹುಭ್ಯಾಂ ಚೈವ ಜಾನುಭ್ಯಾಂ ಶಿರಸ ವೀಕ್ಷಸ ದೃಶ ಪಂಚಾಂಗೇಭ್ಯ ಪ್ರಣಾಮ ಸ್ಯಾತ್ ತಂತ್ರಸ ಅಂತಂದ್ರು. ತೋಳುಗಳು, ಮಂಡಿ, ಶಿರಸ್ಸು, ವಕ್ಷಸ್ಸು ಮತ್ತು ನೇತ್ರ, ಈ 5 ಅಂಗಗಳು ಭೂಸ್ಪರ್ಶವಾಗುವಂತೆ ಮಾಡುವಂತ ಪ್ರಣಾಮ. ಸ್ತ್ರೀಯರು ಕಾಲನ್ನು ಮಡಿಸಿ ನಮಸ್ಕಾರ ಮಾಡೋದು, ಪುರುಷರು ಕಾಲು ನೀಟಿ ನಮಸ್ಕಾರ ಮಾಡೋದು, ಇಷ್ಟೇ ವ್ಯತ್ಯಾಸ. ಇದರಲ್ಲಿ 8 ಅಂಗಗಳು, ಅದರಲ್ಲಿ 5 ಅಂಗಗಳು. ಆದ್ರೆ ಇಬ್ರು ಕೈಯನ್ನ ಜೋಡಿಸೋದು ಬಹಳ ಮುಖ್ಯ. ಕೈಯನ್ನ ಜೋಡಿಸಿ ಮುಂದಕ್ಕೆ ಮಾಡಿ ತಲೆಯನ್ನ ನೆಲಕ್ಕೆ ತಗಲಿಸಿ ಹಣೆ, ಮೂಗು, ಇದು ಮನಸ್ಸು ಎಲ್ಲ ಸೇರಿ ಮಾಡುವಂತದ್ದು ಆ ನಮಸ್ಕಾರ. ಒಂದು ಕೈನಲ್ಲಿ ನಮಸ್ಕಾರ ಮಾಡಬಾರ್ದು. 2 ಕೈಯನ್ನ ಜೋಡಿಸಿ ಭಕ್ತಿಯಿಂದ ಪ್ರೀತಿಯಿಂದ ಭಗವಂತನಿಗೆ. ಈ ನಮಸ್ಕಾರದಲ್ಲಿ ಶರಣಾಗತಿಯು ಅಡಗಿದೆ ಅಂತ. ಶರಣು ಶರಣಾರ್ಥಿ ಅಂತಾರೆ ಈ ವಚನ ಸಾಹಿತ್ಯದಲ್ಲಿ. ನಮ್ಮಲ್ಲಿ ಶರಣಾಗತಿ ಅಂತ ಏನ್ ಹೇಳ್ತೀವೋ ಆ ಅರ್ಥ ಅವರುಗಳು ಅನ್ಕೊಳ್ಳಲ್ಲ. ಅದು ನಿಜವಾಗ್ಲೂ ಆ ಪದದಲ್ಲಿ ಅದಿದೆ. ಪ್ರಪತ್ತಿ, ಶರಣಾಗತಿ. ಭೂ ಪ್ರಪದ್ಯೆ, ಭುವ ಪ್ರಪದ್ಯೆ, ಸುವ ಪ್ರಪದ್ಯೆ, ಭೌರ್ಭುವ ಸ್ವ ಪ್ರಪದ್ಯೆ. ವೇದದಲ್ಲೇ ಈ ಮಾತಿದೆ. ತಸ್ಮಾತ್ ನ್ಯಾಸಮೇಷಾಂ ಅತಿರಿಕ್ತ ಮಾಹುಹು. ಈ ತಸ್ಯೈವಂ ವಿದುಷೋ ಯಜ್ಞಸ್ಯಾತ್ಮ ಅಂತ ಹೇಳ್ತೀವಲ್ಲ, ತೈತರಿಯ ಆರಣ್ಯಕದಲ್ಲಿ ಬರುವಂತ ಒಂದು ಅನುಮಕ, ಜ್ಞಾನ ಯಜ್ಞ ಅಂತ. ಬಾಳೆ ಪೂರ್ಣವಾಗಿ ಯಜ್ಞವಾಗಿ ಮಾಡೋದು. ಅದರ ಹಿಂದಿನ ಅನುವಾಕದಲ್ಲಿ ಇದೆಲ್ಲ ಬರುತ್ತೆ. ಏನು? ಸತ್ಯ, ಧರ್ಮ, ದಾನ, ಇವೆಲ್ಲ ಪರಮಂ ವದಂತಿ. ತಸ್ಮಾತ್ ಧರ್ಮಂ ಪರಮಂ ವದಂತಿ ಒಂದೇ ಬರುತ್ತೆ. ಸತ್ಯಂ ಪರಮಂ ವದಂತಿ, ದಾನಂ ಪರಮಂ ವದಂತಿ ಅಂತೆಲ್ಲ ಹೇಳ್ಬಿಟ್ಟು ಇದೆಲ್ಲಕ್ಕಿಂತ ತಸ್ಮಾತ್ ನ್ಯಾಸಮೇಷಾಂ ಅತಿರಿಕ್ತ ಮಾಹುಹು. ನ್ಯಾಸ ಅಂದ್ರೆ ಎಲ್ಲವನ್ನು ಒಪ್ಪಿಸೋದು. ಭರನ್ಯಾಸ, ನಮ್ಮ ಭಾರವನ್ನ, ಆತ್ಮರಕ್ಷಣೆಯ ಭಾರವನ್ನ ಭಗವಂತನಿಗೆ ಒಪ್ಪಿಸೋದು. ಅಂದ್ರೆ ಆತ್ಮವನ್ನೇ ಭಗವಂತನಿಗೆ ಒಪ್ಪಿಸ್ಬಿಡೋದು. ಅದನ್ನೇ
ಆತ್ಮ ನಿಕ್ಷೇಪ. ಅದಕ್ಕೇನು ಪ್ರೀರಿಕ್ವಿಸಿಟ್ಸ್ ಅಂತಂದ್ರೆ ಆನುಕೂಲ್ಯಸ್ಯ ಸಂಕಲ್ಪ. ಭಗವಂತನಿಗೆ ನಾನು ಅನುಕೂಲನಾಗಿಯೇ ವರ್ತಿಸ್ತೇನೆ. ಪ್ರಾತಿಕೂಲ್ಯ ವರ್ಜನ, ಭಗವಂತನಿಗೆ ಇಷ್ಟವಿಲ್ಲದ ಕೆಲಸ ನಾ ಮಾಡೋಲ್ಲ. ರಕ್ಷಿಷ್ಯತೀತಿ ವಿಶ್ವಾಸ, ಭಗವಂತ ಖಂಡಿತ ನಮ್ಮನ್ನು ರಕ್ಷಿಸ್ತಾನೆ, ಅದರ ಸಂದೇಹನೇ ಇಲ್ಲ ಅನ್ನೋ ಪೂರ್ಣವಾದ ನಂಬಿಕೆ. ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಅಸಮರ್ಥ ಅನ್ನೋದು ಕಾರ್ಪಣ್ಯ. ಇನ್ನೊಂದು ದೇವತೆಯನ್ನ ಆಶ್ರಯಿಸದೇ ಇರುವಂತಹದ್ದು. ಇವೆಲ್ಲದರ ಜೊತೆಗೆ ಮಾಡುವಂತ ಷಡ್ವಿಧ ಶರಣಾಗತಿ. ಈ ಆತ್ಮವನ್ನ ನಿನಗೆ ಒಪ್ಪಿಸ್ತಾ ಇದ್ದೇನೆ, ನನಗೆ ಸಂಬಂಧಪಟ್ಟಂತಹದ್ದು. ಮಾ ಮದೀಯಂಚನಿಗಲಂ ಚೇತನ ಅಚೇತನಾತ್ಮಕಂ ಸ್ವಕೈಂಕರ್ಯೋಪಕರಣಂ ಹೇ ವರದ ಸ್ವೀಕರು ಸ್ವಯಂ. ನನ್ನನ್ನ ನೀನು ಸ್ವೀಕರಿಸು. ನಿನಗೆ ನನ್ನನ್ನೇ ನಾನು ಒಪ್ಪಿಸಿಕೊಂಡ ಮೇಲೆ ಇನ್ನು ಮುಂದಕ್ಕೆ ನಾನು ನಾನಾಗಿ ಉಳಿದಿಲ್ಲ, ನಾನು ನನ್ನವನಲ್ಲ. ಅದೇ ಅಷ್ಟಾಕ್ಷರಿಯಲ್ಲಿ ಹೇಳೋದು, ಅಹಂ ನಾರಾಯಣಾಯ ಭವೇಯಂ ನ ಮಮ ಸ್ಯಾಮ್, ನಾನು ನನ್ನವನಲ್ಲ. ಈ ಎಲ್ಲ ಭಾವದಿಂದ ಎರಡು ಕೈಯನ್ನ ಜೋಡಿಸಿ ಶಿರಸ್ಯಂಜಲಿ ಮಾದಾಯ, ರಾಮಾಯಣದ ಪಟ್ಟಾಭಿಷೇಕದಲ್ಲಿ ಬರುವಂತದ್ದು. ಎರಡು ಕೈಯನ್ನ ಎತ್ತಿ ಕೈ ಮುಗಿದ್ರೆ ಭಗವಂತನಿಗೆ ನರಸಿಂಹ ಚರ್ಮ ಶ್ಲೋಕ ಇದೆ, ವರಾಹ ಚರ್ಮ ಶ್ಲೋಕ ಇದು. ಹಾಗೇನೆ ಅವನು ಬೇರೆ ಅದರಲ್ಲಿ ಹೇಳ್ತಾನೆ, ಮುಕುಂದ ಜನಾರ್ದನ ಅಂತ ಹೇಳಿ ಯಾರು ಪ್ರತಿದಿನ ಎರಡು ಕೈಯನ್ನ ತಲೆಯ ಮೇಲೆ ಎತ್ತಿ ಇಟ್ಟು ನೀನು ನನ್ನನ್ನು ರಕ್ಷಿಸಿ ಕೇಳ್ತಾನೋ ಅವನ ಮರಣ ಸಮಯದಲ್ಲಿ ನಾನೇ ಅವನನ್ನ ಮೋಕ್ಷ ಕರ್ಕೊಂಡು ಹೋಗ್ತೀನಿ, ಎಲ್ಲ ಬಂಧಗಳಿಂದ ಬಿಡಿಸಿ ಅಂತ ಹೇಳ್ತಾನೆ. ಇದು ಆ ಅಂಜಲಿಯ ಹಿರಿಮೆಯನ್ನ ಹೇಳುವಂತದ್ದು. ಅದಕ್ಕಾಗಿ ಪ್ರತಿದಿನ ಆಚಾರ್ಯ ವಂದನೆ ಇವುಗಳನ್ನ ತನಿಯಂಗಳ್ ಹೇಳುವಂತದ್ದು, ಅಂದ್ರೆ ಗುರುವಿನ ನೆನೆಸ್ಕೊಳ್ಳುವಂಥದ್ದು. ಇವತ್ತು ಗುರು ಪೂರ್ಣಿಮಾ, ವ್ಯಾಸ ಪೂರ್ಣಿಮಾ. ವ್ಯಾಸರು ವ್ಯಾಸಂ ವಸಿಷ್ಠ ನಪ್ತಾರಂ ಶಕ್ತೆ ಪೌತ್ರಮ ಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಕೃಷ್ಣದ್ವೈಪಾಯನ ಬಾದರಾಯಣ ವೇದವ್ಯಾಸ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣುವೇ. ಕೂತ್ಕೊಂಡು ನಾವಿಲ್ಲಿ ಹೇಳೋದಕ್ಕೆ ಇದಕ್ಕೆ ವ್ಯಾಸಪೀಠ ಅಂತ ಹೆಸರು. ಆಚಾರ್ಯ ಇದರದಕ್ಕೆ ಅದಕ್ಕೆ ನಮಸ್ಕಾರ ಮಾಡಿ ಅಲ್ಲಿ ಕೂತ್ಕೊಂಡು ನನ್ನ ಬಾಯಿನಲ್ಲಿ ಒಳ್ಳೆಯದನ್ನ ನುಡಿಸು, 4 ಜನಕ್ಕೆ ಉಪಯೋಗವಾಗುವಂತಹದ್ದು, ತತ್ವಜ್ಞಾನ ಯಥಾರ್ಥವಾಗಿ ಬರಲಿ. ಹೀಗೆ ಅದಕ್ಕೇನು ಅಂದ್ರೆ ಆಚಾರ್ಯನ ಕೃಪೆ. ಗುರು ಪರಂಪರಾ ಸಾರ ರಹಸ್ಯ ತ್ರೈಸಾರದಲ್ಲಿ ಒಂದು ಅಧಿಕಾರವನ್ನೇ ಸಪರೇಟ್ ಆಗಿ ಗುರುವಿನ ಹಿರಿಮೆಯನ್ನ ಇದನ್ನೆಲ್ಲ ಹೇಳೋದಕ್ಕೆ ಮಾಡಿದ್ರು. ಹಾಗೆ ಗುರುವಿನ ಕೃಪೆ ಉಂಟಾಗ್ಬಿಟ್ರೆ ಇವನಿಗೆ ಮೋಕ್ಷ ಸಾಮ್ರಾಜ್ಯ ಖಂಡಿತ. ಅವರ ಕೃಪಾ ದೃಷ್ಟಿ ಆದ್ರೂ ಸರಿ, ಉಪದೇಶನೇ ಆಗ್ಬೇಕು ಅಂತಿಲ್ಲ. ಅವರ ಮಿಯರ್ ಪ್ರೆಸೆನ್ಸ್, ಅವರ ಸಾನ್ನಿಧ್ಯ ಅದೇ ಅನೇಕರಿಗೆ. ರಾಮಾನುಜರ ಸಹಸ್ರನಾಮವನ್ನು ಬರೀತಾ ಇದ್ದೆ. ಮೂಕ ಪಂಗು ಇವರುಗಳಿಗೆಲ್ಲ ಮುಕ್ತಿಯನ್ನು ನೀಡಿದವರು ಅಂತ ಅವರು. ಶ್ರೀರಂಗದಲ್ಲಿ ಇವರ ಆಶ್ರಮದಲ್ಲಿ ಇರ್ಬೇಕಾದ್ರೆ ಒಬ್ಬ ಪುಂಟ ಮತ್ತೆ ಬದಿರ ಅವನು ಕೈ ಸನ್ನೆ ಮಾಡಿ ಕರೆದ್ರು ಬಾಯಿಲ್ಲಿ ಅಂತ. ಅವನು ಒಳಗಡೆ ಬಂದ್ಮೇಲೆ ಬಾಗಿಲು ಹಾಕೊಂಡು ತಲೆ ಬಗ್ಸು ಅಂತ ತೋರ್ಸಿದ್ರು. ಕಣ್ಣಿನ ಸಂಧ್ಯೆನಲ್ಲೇನೆ ಅವನ್ ತಲೆ ಬಗ್ಗಿಸ್ದ. ರಾಮಾನುಜರು ಕಾಲು ತೆಗೆದು ಅವನ ತಲೆ ಮೇಲೆ ಇಟ್ರು. ಅವ್ನು ಕೇಳಿದ್ನ ನಾನು ಮೋಕ್ಷ ಬೇಕು ಅಂತ. ಇದನ್ನ ಬಾಗಿಲು ಸಂಧಿಯಿಂದ ನೋಡಿದು ಪೂರತಾಳ್ವಾನ್, ಅಯ್ಯೋ ಭಗವಂತ, ನನಗೆ ಎಲ್ಲ ಇಂದ್ರಿಯಗಳಲ್ಲಿ ಯಾಕೆ ಕೊಟ್ಟೆ? ಅವನ ತರ ಮಾಡ್ಬಿಟ್ಟಿದ್ರೆ ಆಚಾರ್ಯರು ತಾವಾಗಿಯೇ ಕರೆದ್ಬಿಟ್ಟು ಅವನಿಗೆ ಮೋಕ್ಷವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ರಾಮಾನುಜರ ಹಿರಿಮೆಯನ್ನು ಕೊಂಡಾಡೋದ್ರಲ್ಲಿ. ಕೃಪಾ ಮಾತ್ರ ಪ್ರಸನ್ನಾರ್ಯ ಅಂತ ಅವರು ಉಪಯೋಗಿಸ್ತಾರೆ ಸಾಮಾನ್ಯವಾಗಿ ತೆಂಗಲೆ ಸಂಪ್ರದಾಯದಲ್ಲಿ. ಕೃಪಾ ಮಾತ್ರ, ದಯೈಕ ಸಿಂಧೋ ಅನ್ನೋದಕ್ಕೆ ಅದು ಇನ್ನೊಂದು. ಕೇವಲ ದಯೆ ಎಲ್ಲರನ್ನ ಉದ್ಧಾರ ಮಾಡುವಂತದ್ದು. ಅದಕ್ಕಾಗಿ ಅವರು ಜಗದ್ಗುರು, ಇಡೀ ಜಗತ್ತಿಗೆ ಗುರು, ವಿಶ್ವಕ್ಕೆ ಗುರುವಾದವರು ರಾಮಾನುಜರು. ಸೊ ಗುರು ಪೂರ್ಣಿಮೆ, ಆಚಾರ್ಯರನ್ನ ವಂದಿಸೋಣ. ನಮಗೆ ಕಲಿಸಿದ ತಂ ವರ್ಣ ಮಾತ್ರಂ ಗುರು, ಒಂದ್ ಅಕ್ಷರ ಕಲಿಸ್ಕೊಟ್ಟವನು ಗುರು ಅಂತಂದ್ರು. ಕೆಲವಂ ಬಲ್ಲವರಿಂದ ಕಲ್ತು ಕೆಲವಂ ಸುಜ್ಞಾನದಿಂ ನೋಡುತ್ತಂ ಕೆಲವಂ ಮಾಳ್ಪವರಿಂದ ಕಂಡು ಫಲವಂ ಬಲ್ಲ ಸಮುದ್ರವೈ ಹರ ಹರ ಹನಿಗೂಡಿದ್ರೆ ಹಳ್ಳ ಅಂತ ಒಂದ್ ಗಾದೆ.
ಒಂದೊಂದೇ ವಿಷಯಗಳನ್ನ ತಿಳಿಸಿದಂತ ಎಲ್ಲರಿಗೂ ಕೂಡ ನಮಸ್ಕಾರ. ಹಾಗೆ ಗುರುವಿನ ನಮಸ್ಕಾರ ಮಾಡುವಂತ ದಿವಸ. ಅದರಲ್ಲಿ ಈ ಅಂಜಲಿಯ ವೈಭವನ್ನ ಇವತ್ತು ನಾವು ಸಂಪನ್ನಗೊಳಿಸೋಣ. ಮುಂದಿನ ವಾರ ಇನ್ನೊಂದು ರಹಸ್ಯ ದೇಶಿಗರು ಬರೆದಂತಹದ್ದನ್ನ ತಗೊಂಡು ಚಿಂತನೆ ಮಾಡೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೆ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋ ಭಂಗ ಪಂಚಾನ್ನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಸ್ಥಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಗಾಯ ನಮಃ. ನಮಸ್ಕಾರ. ക്ഷീരൊന്നതൊപ്പൽ തിരുവേങ്കടമുടയാൻ പാറൊന്നൊച്ചൊന്ന പടമടികൾ ഓരൊന്നു താനെ അമയാതോ ധാരണിയിൽ വാഴ്വാർക്ക് വാനേരപ്പമളവം വാഴ്വ്. ക്ഷീരാർത്തോപ്പുൽ തിരുവേങ്കടമുടയാൻ തിരുവടികളേ ശരണം. കവിതാർക്കിക സിംഹായ കല്യാണ ഗുണശാലിനെ ശ്രീമത്തെ വെങ്കടേശായ വേദാന്ത ഗുരവേ നമഃ. വാദിദ്വിപശിരോ ഭംഗ പഞ്ചാന്ന പരാക്രമഃ ശ്രീമാൻ വെങ്കടനാഥാര്യ സ്ഥിരം വിജയതാം ഭവി. ശ്രീമതേ നിഗമാന്ത മഹാദേശികായ നമഃ. സർവം ശ്രീ വാസുദേവാർപ്പണമസ്തു.